ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಭಾಗ 2 ವಾರದ ವ್ಯಕ್ತಿ ವಿಶೇಷ ಸಂದರ್ಶನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮಾನ್ಯ ವೀಕ್ಷಕರೇ, ಈ ವಾರದ ವ್ಯಕ್ತಿ ಯಾರಾಗಿರಬಹುದು ಎನ್ನುವ ಪ್ರಶ್ನೆ ತಮ್ಮನ್ನೆಲ್ಲ ಕಾಡ್ತಿರಬಹುದು. ಈ ವಾರದ ವ್ಯಕ್ತಿ ಸಂದರ್ಶನಕ್ಕೆ ನಾವು ಕರೆದಂತ ವ್ಯಕ್ತಿ ಅವರ ಬದಲಾಗಿ ಅವರ ತಂದೆಯರ ಕುರಿತು 4 ಮಾತು ಹೇಳಬೇಕಂತ ನಮಗೆ ಅನಿಸಿದೆ. ಆ ಒಂದು ಹಿನ್ನೆಲೆಯಿಂದ ಅವರ ತಂದೆ ರೋಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಾಗೂ ಜನತಾದಳ ಪಕ್ಷದ ಸಾಕಷ್ಟು ಬೆಳವಣಿಗೆಗೆ ಹಾಗೂ ಲಕ್ಷಾಂತರ ಕಾರ್ಯಕರ್ತರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದಂತ ವ್ಯಕ್ತಿ. 2004ರಲ್ಲಿ ಆಗ ಕಾಂಗ್ರೆಸ್ ಪಕ್ಷ ರೋಣ ಮತಕ್ಷೇತ್ರದಲ್ಲಿ ಸಾಕಷ್ಟು ಬೇರುಗಳನ್ನು ಬಿಟ್ಟಿತ್ತು. ಅಂತಹ ಸಂದರ್ಭದೊಳಗ 2004 ವಿಧಾನಸಭಾ ಚುನಾವಣೆಯಲ್ಲಿ ರೋಣ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಸಾಕಷ್ಟು ಮಹನೀಯರು ಹಾಗೂ ಅಸಂಖ್ಯಾತ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿದರು. ಅಂತಹ ಕಾರ್ಯಕರ್ತರು ಹಾಗೂ ನಾಯಕರ ಮನದಲ್ಲಿ ಈಗಲೂ ಅಚ್ಚಳಿಯಾಗಿ ಉಳಿದಂತ ವ್ಯಕ್ತಿ ಅವರಾಗಿದ್ದಾರೆ. ಅವರು 2004 ಚುನಾವಣೆಯೊಳಗೆ ಸಾಕಷ್ಟು ನಾಯಕರು ಭಾರತೀಯ ಜನತಾ ಪಕ್ಷ ಕಮಲ ಅರಳಲಿಕ್ಕೆ ಹಗಲಿರುಳು ಶ್ರಮವಹಿಸಿದ್ದಾರೆ. ಅಂತ ಅಪರೂಪದ ಕೆಲವು ಬೆರಳಿಕೆಯ ನಾಯಕರಲ್ಲಿ ಇವರು ಅತ್ಯಂತ ಅಗ್ರಣೀಯರು ತರಿಸಿಕೊಂಡಿದ್ದಾರೆ. ಅವರೇ ನಮ್ಮ ಹಿರೇಅಳಗುಂಡಿ ಗ್ರಾಮದ ದಿವಂಗತ ಚನ್ನು ಪಾಟೀಲರು. ದಿವಂಗತ ಚನ್ನು ಪಾಟೀಲರು ಇವತ್ತಿನವರೆಗೂ ಇದ್ದಿದ್ರೆ ಅನ್ನುವ ಮಾತುಗಳು ಸಾಕಷ್ಟು ಕಾರ್ಯಕರ್ತರೊಳಗ ಇನ್ನೂ ನಲಿದಾಡ್ಲಿಕ್ಕತ್ತದ. ಕಾರಣ ಅವರು ಆಗಿನ ಸಂದರ್ಭದೊಳಗ ಆಗಿನ ಕಾರ್ಯಕರ್ತರ ಮನದೊಳಗ ಕಾರ್ಯಕರ್ತರ ಜೊತೆ ಒಡನಾಟ ಹೊಂದಿದ್ರು. ಸಾಕಷ್ಟು ಪ್ರೀತಿ ವಾತ್ಸಲ್ಯದಿಂದ ಅವರ ಕಾರ್ಯಕರ್ತರನ್ನು ಕಾಣುತ್ತಿದ್ರು ಹಾಗೂ ಕಾರ್ಯಕರ್ತರ ಬೆಳವಣಿಗೆಯೂ ಸಹ ಅವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಇಂತಹ ವ್ಯಕ್ತಿ ಇವತ್ತು ಸಮಾಜ ಮತ್ತು ಪಕ್ಷ ಕಳೆದುಕೊಂಡು ಈಗಲೂ ಬಡವಾಗಿದೆಯಾ ಎಂದು ಸಾಕಷ್ಟು ಜನರ ಮನೆಯೊಳಗ ಕಾಣ್ಲಿಕ್ಕತ್ತ. ಈಗಾಗಲೇ ಇವತ್ತು ಬಂದಂತ ವಾರದ ವ್ಯಕ್ತಿ ಸಂದರ್ಶನಕ್ಕೆ ಯಾರಾಗಿರುವುದು ಎನ್ನುವ ಮಾತುಗಳು ತಮಗೆ ಗಮನಕ್ಕೆ ಬಂದಿರುವುದು. ನಾ ಯಾರು ಅಂತ ಈಗಾಗಲೇ ಹೇಳಿದ್ದೇನೆ. ಅವರ ಪುತ್ರನೇ ನಮ್ಮ ಉಮೇಶ್ ಗೌಡ್ ಚನ್ನು ಪಾಟೀಲ್. ಇತಿಹಾಸವೇ ನಿಬ್ಬೆರಗಿಸುತ್ತಾ ಎತ್ತಿ ಹಿಡಿದಿರೋ ಮೈಲಿಗಲ್ಲು, ಉದ್ದಗಲಕ್ಕೂ ಕೇಳಿ ನೋಡು ರಾರಾಯ ಭಾರಿ ಭೈರವಿ ರಣಗಲ್ಲು. ಧಿಕ್ಕರಿಸಿದ ರಾಮ ಶಕ್ತಿಯನ್ನು ಕಾಣದೆ ಜೈಕರಿಸುವ ಇವನೆಲ್ಲು, ಬದಲಾಗಿಸುವ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿ ಗೆಟ್ಟುವನೆಲ್ಲು. ಬಡವರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ
ತಮ್ಮೆಲ್ಲರ ಪರವಾಗಿ ಮತ್ತೆ ಹಾಗೂ ವೀಕ್ಷಕರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಉಮೇಶ್ ಚನ್ನು ಪಾಟೀಲ್ ಅವರೇ, ಈ ವಾರದ ವಿಶೇಷ ಸಂದರ್ಶನಕ್ಕೆ ತಮಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮನ್ನ ವಾರದ ವಿಶೇಷ ವ್ಯಕ್ತಿ ಸಂದರ್ಶನಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ನಿಮಗೆ ಮತ್ತು ಏಷ್ಯನ್ ನ್ಯೂಸ್ ಚಾನೆಲ್ಗೆ ಹಾಗೂ ಎಲ್ಲ ವೀಕ್ಷಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಓಕೆ, ಉಮೇಶ್ ಚನ್ನು ಪಾಟೀಲ್ ಅವರೇ, ಮುಖ್ಯವಾಗಿ ತಾವೊಬ್ಬ ರೋಣ ಮತಕ್ಷೇತ್ರದೊಳಗ ಬೆಳೆಯುತ್ತಿರುವ ಉದಯೋನ್ಮುಖ ನಾಯಕರು. ಇಂಥ ಉದಯೋನ್ಮುಖ ನಾಯಕರ ಮನದಾಳೊಳಗ ಏನದ, ಸಮಾಜಕ್ಕೆ ನಿಮ್ಮಿಂದ ಪ್ರಯೋಜನ ಏನು ಹಾಗೂ ಪಕ್ಷಕ್ಕೆ ಪ್ರಯೋಜನ ಏನು ಎನ್ನುವ ಸಾಕಷ್ಟು ಪ್ರಶ್ನೆಗಳು ನಮ್ಮ ಜನಸಾಮಾನ್ಯರೊಳಗ ಈಗ ಕಾಣ್ತಾ ಇದ್ದೀರಿ. ಅದರಲ್ಲಿ ಪ್ರಮುಖವಾಗಿ ಈಗ ಇಷ್ಟು ನೀವು ಸಾಕಷ್ಟು ಕ್ರಿಯಾಶೀಲತೆಯಿಂದ ಕೂಡಿ ಪಕ್ಷದ ಬೆಳವಣಿಗೆಗೆ ಹಾಗೂ ಸಮಾಜದ ಅಭ್ಯುದಯಕ್ಕಾಗಿ ದುಡಿತಾ ಇರೋದು, ಶ್ರಮ ವಹಿಸಿರುವುದು ಸಾಕಷ್ಟು ಜನ ಕಂಡಿದ್ದಾರೆ. ಇಂತಹ ಸಂದರ್ಭದೊಳಗ ಇತ್ತೀಚೆಗೆ ಪಕ್ಷ ತಮ್ಮನ್ನೆಲ್ಲಾದರೂ ಕಡೆಗಣಿಸಿದೆಯಾ ಎನ್ನುವ ಪ್ರಶ್ನೆ ಜನಸಾಮಾನ್ಯರು ಹಾಗೂ ಪಕ್ಷದ ಕೆಲವು ಕಾರ್ಯಕರ್ತರೊಳಗ ತಮ್ಮನ್ನು ಫಾಲೋ ಮಾಡ್ತಕ್ಕಂಥ ಕಾರ್ಯಕರ್ತರ ಮನದೊಳಗ ಎಲ್ಲೋ ಒಂದ್ ಕಡೆ ಅಳುಕೆ ಪ್ರಶ್ನೆ ಕಾಡ್ತಾ ಇದೆ. ಅದು ಹೌದಾ ಅಲ್ವಾ? ಸರ್, ಪಕ್ಷ ಯಾವುದೇ ರೀತಿಯಾಗಿ ನನ್ನನ್ನ ಕಡೆಗಣಿಸಿಲ್ಲ. ನಿಮ್ಮ ಆರೋಪವನ್ನ ನಾನು ನಿರಾಕರಿಸಿದೆ. ಇದು ನಮ್ಮ ಆರೋಪ ಅಲ್ಲ, ನಿಮ್ಮ ಫಾಲೋ ಮಾಡ್ತಕ್ಕಂಥ, ಅಂದ್ರೆ ನಿಮ್ಮನ್ನ ಅನುಕರಣೆ ಮಾಡ್ತಕ್ಕಂಥ, ನಿಮ್ಮನ್ನ ಅನುಸರಿಸ್ತಕ್ಕಂಥ ಜನರ ಮನದಾಳೊಳಗೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಯಾವುದೇ ಬಿಜೆಪಿಯ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮ ಅಲ್ಲೆಲ್ಲೋ ಚನ್ನು ಪಾಟೀಲ್ ಮಗ ಕಾಣ್ತಾ ಇಲ್ಲಲ್ಲ, ಮೊದ್ಲಿಗೆ ಕಾಣ್ತಿದ್ರು, ಉಮೇಶ್ ಪಾಟೀಲ್ ಅವ್ರು ಕಾಣ್ತಾ ಇಲ್ವಲ್ಲ, ಸಾಕಷ್ಟು ಏನೋ ಗೊಂದಲ ಅಂತ ಅನ್ಸಿರ್ಬಹುದು ಅಂತ ಹೇಳಿಕತ್ತೀನಿ ನಾನು ಕೆಲವು ಮಂದಿಗೆ. ಅಂತ ಕೆಲವು ಮಂದಿ ಹಂಚ್ಕೊಂಡಾರ ನನ್ನ ಹತ್ರ, ಅದೇ ತಮ್ಮಲ್ಲಿ ಕೇಳ್ತಾ ಇಲ್ಲ. ಯಾವುದೇ ರೀತಿಯಾಗಿ ಪಕ್ಷ ನನ್ನ ಕಡೆಗಣಿಸಿಲ್ಲ. ಓಕೆ, ಇಲ್ಲಿವರೆಗೂ 2025 ಏಪ್ರಿಲ್ ವರೆಗೆ ನನಗೆ ಪಕ್ಷದ ಜವಾಬ್ದಾರಿ ಇತ್ತು. ಕಳೆದ 1 ವರ್ಷದಿಂದ ಪಕ್ಷದ ಯಾವುದೇ ನನಗೆ ಜವಾಬ್ದಾರಿ ಇಲ್ಲ. ಆದ್ದರಿಂದ ಸ್ವಲ್ಪ ನಾನು ಪಕ್ಷದ ವೇದಿಕೆಯಲ್ಲಿ ಕಾಣಿಸೋದು ಕಡಿಮೆ ಆಗಿರ್ಬೋದು ಹೊರತು ಅದನ್ನ ಬಿಟ್ರೆ ಬೇರೆ ಯಾವುದೇ ಒಂದು ವಿಚಾರಗಳು ಇಲ್ಲ. ಅದರಿಂದ ಇವತ್ತು ಕಳೆದ 1 ವರ್ಷದಿಂದ ನಾನು ಪಕ್ಷದ ಯಾವುದೇ ಜವಾಬ್ದಾರಿ ಇಲ್ಲಂದ್ರೂ ಕೂಡ ನಾನು ಪಕ್ಷದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇನೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಮೀಟಿಂಗ್ಗಳಿರ್ಲಿ, ಪಕ್ಷದ ಸಭೆ ಸಮಾರಂಭಗಳಿರ್ಲಿ, ಜಿಲ್ಲಾ ಮಟ್ಟದಲ್ಲಿರ್ಲಿ, ಅಥವಾ ನಮ್ಮ ಜಿಲ್ಲೆಗೆ ಯಾವುದೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಬರಲಿ ಅಥವಾ ಕೇಂದ್ರ ಸಚಿವರು ಬರಲಿ, ಯಾವುದೇ ಸಭೆ ಸಮಾರಂಭಗಳಿದ್ರು ನಾನು ಅಲ್ಲಿ ಹಾಜರಿರ್ತೀನಿ. ನನ್ನ ಉಪಸ್ಥಿತಿ ಇದ್ದೇ ಇರ್ತದೆ ಸರ್. ಓಕೆ, ಇವತ್ತು ಭಾರತೀಯ ಜನತಾ ಪಕ್ಷ ಅಂದ್ರೆ ಕೇಡರ್ ಬೇಸ್ ಪಕ್ಷ, ಕಾರ್ಯಕರ್ತರಿಂದ ಒಗ್ಗೂಡುವಂತ ಪಕ್ಷ. ಇಂತಹ ಪಕ್ಷದೊಳಗ ತಾವು ಇವಾಗ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೀರಿ, ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇಂಥ ಸಂದರ್ಭದೊಳಗ ಸಾಕಷ್ಟು ನಿಮ್ಗೆ ಸವಾಲುಗಳು ಅಡ್ಡಿ ಆಗ್ತಾವ. ಆ ಸವಾಲುಗಳನ್ನು ತಾವು ಯಾವ ರೀತಿಯಾಗಿ ನಿಭಾಯಿಸಿದ್ರಿ? ಅಂದ್ರೆ ತಾವು ಪಕ್ಷದ ಸ್ಥಾನಮಾನ ಏನು ಇದ್ದಾಗ ಯಾವ ರೀತಿ ಸವಾಲುಗಳು ಎದುರಿಸಿದ್ರಿ? ಪಕ್ಷದ ಬೆಳವಣಿಗೆ ಯಾವ ರೀತಿ ನೀವು ಶ್ರಮ ವಹಿಸಿದ್ರಿ? ಸರ್, ಮೊದಲನೇದಾಗಿ ನನಗೆ ಪಕ್ಷ ಜವಾಬ್ದಾರಿ ನೀಡಿತ್ತಂದ್ರೆ 2020ರಲ್ಲಿ ಸರ್. 2020ರಲ್ಲಿ ನಾನು ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿ ನನ್ನ ಪಕ್ಷ ನೇಮಕ ಮಾಡುತ್ತ. ಅಲ್ಲಿಂದ 1 ವರ್ಷ ನಾನು ಕೆಲಸವನ್ನು ಮಾಡ್ತೀನಿ. ತದನಂತರ 2021ರಿಂದ 2024ರವರೆಗೆ ನಮ್ಮ ರೋಣ ವಿಧಾನಸಭಾ ಕ್ಷೇತ್ರದ ರೋಣ ಮಂಡಲದ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಸಂಚಾಲಕನಾಗಿ ನನ್ನ ಪಕ್ಷ ಗುರುತಿಸಿ ಒಂದು ಜವಾಬ್ದಾರಿ ಕೊಡುತ್ತೆ ಸರ್. ಆ 3 ವರ್ಷದ ಅವಧಿಯಲ್ಲಿ ನಾನು ಪಕ್ಷ ಕೊಟ್ಟಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಅಥವಾ ಇವತ್ತ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಸಂಚಾಲಕ ಕೆಲಸದ ಜವಾಬ್ದಾರಿ ಏನಪ್ಪಾ ಅಂದ್ರೆ, ಪಕ್ಷದ ರಾಜ್ಯ ಮಟ್ಟದಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳು ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ನಮ್ಮ ಕ್ಷೇತ್ರದ ಜನರಿಗೆ ತಲುಪಿಸುವಂತ ಕೆಲಸ ಅವತ್ತ ಸಾಮಾಜಿಕ ಜಾಲತಾಣ ಪ್ರಕೋಷ್ಠದ ಕೆಲಸ ಆಗಿತ್ತು ಸರ್. ಆ ಕೆಲಸವನ್ನ ನಾನು ಅತ್ಯಂತ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಅವತ್ತ ನಮ್ಮ ಅಂದಿನ ಶಾಸಕರಾಗಿದ್ದಂತ ಕಳಕಪ್ಪ ಜಿ ಬಂಡಿ ಅವರು ಅವರ ಈ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಏನೇನೋ ಮಾಡಿದ್ರಲ್ಲ ಅವನ್ನೆಲ್ಲ ನಾವು ಸಾಮಾನ್ಯ ಜನರಿಗೆ, ಸಾರ್ವಜನಿಕರಿಗೆ ತಿಳಿಸುವ ಕೆಲಸವನ್ನು ನಾನು ಮತ್ತು ನನ್ನ ಸಾಮಾಜಿಕ ಜಾಲತಾಣ ತಂಡದ ಸದಸ್ಯರು ಪ್ರಾಮಾಣಿಕವಾಗಿ ನಾವು ಮಾಡಿ ಅಂತ ಹೇಳ್ತೀವಿ ಸರ್. ಓಕೆ, ಅಂದ್ರೆ ಪಕ್ಷ ಏನು ಜವಾಬ್ದಾರಿ ಕೊಟ್ಟಿದ ಆ ಜವಾಬ್ದಾರಿಯನ್ನು ತಾವು ಸಮರ್ಪಕವಾಗಿ ನಿಭಾಯಿಸಿರೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ. ಹೌದು ಸರ್. ಓಕೆ ಓಕೆ ಆದ್ರೆ ಯಾವುದೇ ಇದು ಸಾಮಾನ್ಯವಾಗಿ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಕ್ರಿಯಾಶೀಲತೆಯಿಂದ ಕೂಡಿದಂತ ವ್ಯಕ್ತಿ, ಒಂದು ಸಮಾಜದ ಬೆಳವಣಿಗೆಯಾಗಿ ತೊಡಗಿಸುವಂತ ವ್ಯಕ್ತಿ ಸ್ವಾಭಾವಿಕವಾಗಿ ಸವಾಲುಗಳು ಎದುರಾಗ್ತಾವ. ಅದು ಸ್ವಾಭಾವಿಕವಾಗಿ ಬರ್ತಕ್ಕಂಥ. ಈಗ ನೀವು ಏನೂ ಮಾಡ್ಲಿಕ್ಕೆ ಹೋಗಲ್ಲ ಅಂದ್ರೆ ನಿಮ್ಗೆ ಸಮಸ್ಯೆಗಳನ್ನು ಗೊತ್ತಾಗಲ್ಲ, ಸಮಸ್ಯೆಗಳು ನಿಮ್ಗೆ ಎದುರಾಗಲ್ಲ.
ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಬಂದಾಗ ನಿಮ್ಗೆ ಸಮಸ್ಯೆಗಳು ಎದುರಾಗ್ತಾವ. ಅಂತ ಸಮಸ್ಯೆಗಳು ಬಂದಾಗ ನೀವು ಸಾಕಷ್ಟು ಅವನ್ನೆಲ್ಲ ಎದುರಿಸಿ ಮೆಟ್ಟು ನಿಂತು ಪಕ್ಷದ ಬೆಳವಣಿಗೆಯಾಗಿ ಸಮಾಜದ ಬೆಳವಣಿಗೆಯಾಗಿ ಶ್ರಮಿಸಿರಿ ಅಂತ ಇವಾಗಲೇ ಹೇಳಿದ್ದೀರಿ. ಆದ್ರೆ ಒಂದು ನಿಮ್ಮ ವೈಯಕ್ತಿಕವಾಗಿ ನಾ ಕೇಳೋದು, ತಾವು MSc B.Ed ಕಲಿತಂತ ಉದಯೋನ್ಮುಖ ನಾಯಕ. ಇವಾಗ MSc B.Ed ಕಲಿತ ಬಳಿಕ ಮುಂದೆ ನೀವು ಉಪನ್ಯಾಸಕರಾಗಿ ಅಥವಾ ಯಾವುದೇ ಕಾಲೇಜ್ ಶಿಕ್ಷಕರಾಗಿ ಹೋಗ್ಬೋದಿತ್ತಲ್ಲ. ರಾಜಕೀಯ ಸಾಮಾಜಿಕವಾಗಿ ಯಾಕೆ ಚಟುವಟಿಕೆಯೊಳಗೆ ತೊಡಕೊಂಡರಿ? ಅದ್ರ ಮೂಲ ಉದ್ದೇಶ ಏನು ನಿಮ್ದು? ನಿಜ ಸರ್, ನೀವು ಹೇಳಿದ್ದು, ನಾನು MSc B.Ed ಪದವೀಧರ. ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ನಾನೊಬ್ಬ ಸರ್ಕಾರಿ ನೌಕರ ಆಗ್ಬೇಕಂತೇಳಿ ನಮ್ಮ ತಂದೆ ತಾಯಿ ಆಸೆ ಇತ್ತು. ಆದ್ರ ಕಾಲಾನಂತರ ನಮ್ಮ 2009ರಲ್ಲಿ ನಮ್ಮ ತಂದೆಯವರು ತೀರ್ಕೊಂತಾರ. ತಂದೆಯವರು ತೀರ್ಕೊಂಡ ನಂತರ ನಮ್ಮ ತಾಯಿಯವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. 2010ರಲ್ಲಿ ನಮ್ಮ ತಾಯಿಯವರು ಸೂಡಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿ, ತದನಂತರ ಗದಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಮಾಡ್ತಾರೆ. ತದನಂತರ ನಮ್ಮ ಮನೆತನದಲ್ಲಿ ರಾಜಕೀಯವಾಗಿ ಮುಂದುವರಿಯಬೇಕಲ್ಲ ಅನ್ನೋ ಪ್ರಶ್ನೆ ಮೂಡಿದಾಗ, ನಂದ ಶಿಕ್ಷಣ ಮುಗಿದ ನಂತರ ನನಗೇನ ರಾಜಕೀಯವಾಗಿ ಪ್ರವೇಶ ಮಾಡ್ಬೇಕನ್ನೋ ಒಂದು ಯಾವುದೇ ಆಸೆ ಮತ್ತು ಆಕಾಂಕ್ಷೆಗಳು ಇರಲಿಲ್ಲ. ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಊರಿಗೆ ಹೋಗ್ಬೇಕಾರ ಅಥವಾ ಬೈಕ್ ತಗೊಂಡು ಹೋಗ್ಬೇಕಾರ ಜನರು ಯಾರನ್ನ ಡ್ರಾಪ್ ಕೇಳಿದ್ರು ನಾನು ಡ್ರಾಪ್ ಕೊಡುವಂತ ಒಂದು ಹವ್ಯಾಸ ಐತೆ ಸರ್. ಅದು ನಮ್ಮ ತಂದೆಯವರಿಂದ ಬಂದಿರುವಂತದ್ದು. ಹಂಗೆ ಅವ್ರ ಜೊತೆ ನಾನು ಮಾತನಾಡುವಂತ ಸಂದರ್ಭದಲ್ಲಿ ಯಾವ ಊರು ಏನು ಕೇಳಿದಾಗ, ಇಲ್ಲ ಅವರೇ ಕೇಳ್ತಿದ್ರು ಯಾವ ಊರು ಸರ್ ನಿಮ್ದು ಏನು ಕೇಳಿದಾಗ, ಇಲ್ಲ ನಂದು ಹಿರೇಳಗುಂಡಿ ಅಂತ ಹೇಳ್ತಿದ್ದೆ. ಹಂಗಾರೆ ಹಿರೇಳಗುಂಡಿ ಅಂದ್ಕೊಳ್ಳಿ ಅವ್ರು ಇಲ್ಲ ಚನ್ನು ಪಾಟೀಲ್ ಇದ್ರಲ್ಲ ಅವ್ರು ನೀವು ಪರಿಚಯ ಅನ್ರಿ ಅಂತ ಕೇಳ್ತಿದ್ರು. ಇಲ್ಲ ಚನ್ನು ಪಾಟೀಲ್ರು ನಮ್ಮ ತಂದೆಯವರು ಅಂತ ಹೇಳಿದಾಗ ಬಹಳಷ್ಟು ಅವರು ಸಾರ್ವಜನಿಕರು ಖುಷಿ ಪಡ್ತಿದ್ರು. ನಂಗ ಅನಿಸ್ತೈತಿ, ನಮ್ಮ ತಂದೆಯವರು ಇಷ್ಟು ವರ್ಷ ಆದ್ರೂ ತೀರ್ಕೊಂಡು ಇಷ್ಟು ವರ್ಷ ಆದ್ರೂ ಕೂಡ ಜನರ ಮನಸ್ಸಿನಲ್ಲಿ ಅದರಲ್ಲಪ್ಪ ಅನ್ನೋದು ಒಂದು ನಮ್ಮ ಸಾರ್ವಜನಿಕ ಸೇವೆಗೆ ಬರಕ್ ಒಂದು ಪ್ರೇರಣೆ ಏನಪ್ಪಾ ಅಂದ್ರ ನಮ್ಮ ತಂದೆಯವರು ಅಂತ ಹೇಳ್ತೀನಿ ಸರ್. ನಮ್ಮ ತಂದೆಯವರು ಮಾಡಿದಂತ ಕೆಲಸಗಳೇ ಇವತ್ತು ನಾವು ಸಾರ್ವಜನಿಕ ರಂಗಕ್ಕೆ ಬರಕ್ ಪ್ರವೇಶಿಸಲು ಅದು ಮುಖ್ಯ ಕಾರಣ ಸರ್. ದಿವಂಗತ ಚನ್ನು ಪಾಟೀಲು ವ್ಯಕ್ತಿತ್ವ, ಚನ್ನು ಪಾಟೀಲರ ಒಂದು ಕಳಕಳಿ, ಅವರು ಜನರ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಬಡಬಗ್ಗರ ಬಗ್ಗೆ ಅಪಾರ ಇದ್ದಂತ ಕಾಳಜಿ ಈಗಲೂ ಸಹಿತ ಜನಮನದೊಳಗ ಅವರು ಶಾಶ್ವತ ನೆಲೆಯೂರಿದ್ದಾರ ಅಂತ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ತಾವು ಅವರ ಪುತ್ರರಾಗಿ ಮನೆಯೊಳಗ ಅವ್ರ ಸ್ವಭಾವ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತದ. ನಿಮ್ಗೆ ಮನೆಯೊಳಗೆ ಯಾವ ರೀತಿಯಾಗಿ ಅವ್ರು ಹೇಳ್ತಿದ್ರು, ಜನಸೇವೆ ಬಗ್ಗೆ ಮಾತಾಡ್ತಿದ್ರೋ ಇಲ್ಲೋ, ಅವ್ರು ಬಂದಾಗ ಅವ್ರ ಮನೆಯೊಳಗಿದ್ದಾಗ ಅವ್ರನ್ನ ಕಾಣಲು ಜನ ಬರ್ತಿದ್ರು. ಅಂತ ಸಂದರ್ಭದೊಳಗ ನೀವೇನ್ ಕಂಡುಕೊಂಡ್ರಿ? ನಿಮ್ಮ ಕುಟುಂಬಕ್ಕ ಆಗಿನ ಸಂದರ್ಭದೊಳಗ ಅವ್ರ ಸಮಯ ಇಡ್ತಿದ್ರೋ ಇಲ್ಲೋ? ನಮ್ಮ ತಂದೆಯವರು ರಾಜಕಾರಣದ ಬಗ್ಗೆ ನಮ್ಗೆ ಹೇಳಿಕೊಟ್ಟದಕ್ಕಿಂತ ಸರ್ ಅವ್ರನ್ನ ನೋಡಿ ಕಲ್ತದ್ದು ಬಹಳ ಐತ್ ನಾವು. ಯಾಕಂದ್ರೆ ನಾವಿನ್ನ ಅವಾಗ ಶಾಲೆಗೆ ಹೋಗ್ತಿದ್ವಿ. ನಮ್ಮ ತಂದೆಯವರು ರಾಜಕಾರಣ ಮಾಡೋ ಹೊತ್ನಾಗ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಮತ್ತು ಕಾಲೇಜ್ ವಿದ್ಯಾರ್ಥಿ ಆಗಿದ್ದೆ. ರಾಜಕಾರಣ ಜೊತೆ ಹೆಚ್ಚು ಚರ್ಚೆ ಮಾಡ್ತಿರ್ಲಿಲ್ಲ, ಆದ್ರ ಅವರು ಮಾಡೋದನ್ನ ನೋಡಿ ನಾವು ಬಹಳಷ್ಟು ಕಲ್ತಿದ್ದೇವೆ ಸರ್. ಯಾಕಂದ್ರ ನಮ್ದು ಮೂಲತಃ ಒಂದು ಹಳ್ಳಿ ಪ್ರದೇಶ, ನಮ್ದು ಸ್ವಂತ ಊರು ಹಿರೇಳಗುಂಡಿ. ಒಂದು ಕೃಷಿ ಪ್ರಧಾನ ಕುಟುಂಬ. ನಮ್ಮದು ಗೌಡ್ಕಿ ಮನೆತನ ಆಗಿದ್ರು ಕೂಡ ಒಂದು ಕೃಷಿ ಪ್ರಧಾನ ಕುಟುಂಬವಾಗಿತ್ತು ಸರ್. ನಮ್ಮ ತಂದೆಯವರು ಕೂಡ ಮೂಲತಃ ಕೃಷಿಕರು, ಕೃಷಿಯನ್ನೇ ನಂಬಿ ನಾವು ಜೀವನ ಮಾಡುವಂತ ಒಂದು ಕುಟುಂಬ ಆಗಿದ್ರು ಕೂಡ ನಮ್ಮ ತಂದೆಯವರು ಸಾಮಾಜಿಕ ಜೀವನದಲ್ಲಿ ಸಾಕಷ್ಟು ಹೆಸರು ಮಾಡಿದವರು. ನಾವು ಪ್ರಾರಂಭದಲ್ಲಿ ಏನ್ ನೋಡ್ತಿದ್ದ ಅಂದ್ರ, ಏನೇ ಒಂದು ಗ್ರಾಮದಲ್ಲಿ ಸಮಸ್ಯೆಗಳಿರ್ಲಿ ಅಥವಾ ಇವತ್ತು ಗಂಡ ಹೆಂಡತಿ ಜಗಳ ನಡೆಯಲಿ, ಅಂತಂಬ್ರ ಜಗಳವಾಗ್ಲಿ ಅಥವಾ ಯಾವುದೇ ವಾದ್ಯಗಳಿದ್ರು ಅವು ನಮ್ಮ ಮನೆಯ ಕಟ್ಟೆ ಮೇಲೆ ಬಗೆಹರಿತಿದ್ವು. ನಮ್ಮ ತಂದೆಯವರೇ ಅವನ್ನ ಖುದ್ದಾಗಿ ನಿಂತು ಜನರ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ರು. ಇಲ್ಲಿವರೆಗೂ ನಮ್ಮ ತಂದೆಯವರು 2009ರಲ್ಲಿ ತೀರ್ಕೊಂಡ್ರು ಸರ್. ಅವ್ರು ಇರುವಾಗಿ ಕೂಡ ನಮ್ಮ ಗ್ರಾಮದ ಯಾವುದೇ ಒಂದು ವಾದ್ಯಗಳು ನಮ್ಮ ಪೊಲಿಟಿಷಿಯನ್ ಮೆಟ್ಲು ಹತ್ತಿಲ್ಲ ಸರ್. ಆ ರೀತಿಯಾಗಿ ನಮ್ಮ ತಂದೆಯವರು ನಿರ್ವಹಣೆ ಮಾಡಿದ್ದಾರೆ. ಅವರು ನಿರ್ವಹಣೆ ಮಾಡಿದಂತ ರೀತಿ ನಮಗ್ ಪ್ರೇರಣೆ ಸರ್. ನಾವೆಲ್ಲ ಅವ್ರ ಜಗಳ ಬಗೆಹರಿಸುವಂತ ನೋಡ್ತಿದ್ವಿ, ನಾವೆಲ್ಲ ದೂರ ನಿಂತ್ಕೊಂಡು ನೋಡ್ತಿದ್ವಿ ಸರ್. ಅದೇ ರೀತಿಯಾಗಿ ಇವತ್ತ ತಾಲೂಕಾ ಅಧಿಕಾರಿಗಳು ನಮ್ಮ ಮನೆಗೆ ಬರ್ತಿದ್ರು, ಪೊಲೀಸ್ ಅಧಿಕಾರಿಗಳು ನಮ್ಮ ಮನೆಗೆ ಬರ್ತಿದ್ರು. ಅವ್ರ ಜೊತೆ ಅವರು ಯಾವ ರೀತಿ ಮಾತಾಡ್ತಿದ್ರು ಗೌರವಯುತವಾಗಿ, ಅಥವಾ ಯಾವ್ದೋ ವ್ಯಕ್ತಿ ಒಬ್ಬ ಸಣ್ಣ ಹುಡುಗ ಅವ್ರ ಹತ್ರ ಒಂದು ಸಮಸ್ಯೆ ಹೇಳ್ಕೊಂತ ಬಂದ್ರ ಅವ್ರಿಗೆ ಅಷ್ಟು ಚಂದ ಮಾತಾಡ್ತಿದ್ರು. ನಮ್ಮ ತಂದೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಹೆದರ್ತಿದ್ವಿ ಸರ್, ಅಷ್ಟು ಭಯ ಪಡ್ತಿದ್ವಿ. ಆದ್ರೆ ಅವರು ಯಾರೋ ಒಬ್ಬ ಸಾಮಾನ್ಯ ಸಾರ್ವಜನಿಕ ವ್ಯಕ್ತಿ ಅವ್ರ ಹತ್ರ ಬಂದಾಗ ಅವ್ರಿಗೆ ಕುಂದರ್ಸಿ ಚಾ ಕೊಟ್ಟು, ಕಾಫಿ ಕೊಟ್ಟು, ನಾಷ್ಟ ಮಾಡಿಸಿ, ಅವ್ರಿಗೆ ಏನು ಸಮಸ್ಯೆ ಐತಪ್ಪ ನಿಂದು ಕೇಳಿ ತಕ್ಷಣವೇ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗೆ ಅಥವಾ ಪೊಲಿಟಿಷಿಯನ್ ಸಮಸ್ಯೆ ಇರಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿ ಆ ಸಮಸ್ಯೆಯನ್ನ ಬಗೆಹರಿಸಿದ್ರು ಸರ್. ಈಗೂ ಕೂಡ ನಾನು ಸಾಕಷ್ಟು ಜನರ ಹತ್ರ ಅಡ್ಡಾಡ್ಬೇಕಾದ್ರೆ ಹೇಳ್ತಾರೆ ಸರ್, ಇಲ್ಲ ನಿಮ್ಮ ತಂದೆಯವ್ರ ಹತ್ರ ಬಂದ್ರೆ ನಮ್ದು ಒಟ್ಟ ಬಿಡ್ತಿದ್ದಲ್ಲ, ಅವರು ಮನೆಗೆ ಬಂದ್ವಂದ್ರ ನಾವು
ಊಟ ಮಾಡಿಸಿ ಕಳಿಸಿದ್ರು, ಅಥವಾ ಏನೋ ಸಮಸ್ಯೆ ಇರಲಿ ಅದನ್ನ ಬಗೆಹರಿಸಿನ ಮುಂದೆ ಕಳಿಸ್ತಿದ್ರು ಅಂತ ಹೇಳ್ತಾರೆ ಸರ್. ಈ ರೀತಿ ಅವ್ರ ನಡೆದುಕೊಂಡ ರೀತಿನ ನಮಗ ಪ್ರೇರಣೆ ಸರ್. ಅವರಿಂದ ಅವ್ರು ಹೇಳಿದ್ದಕ್ಕಿಂತ ನಾವು ಅವ್ರ ನೋಡಿ ಕಲ್ತದ್ದು ಸಾಕಷ್ಟು ಸಾಕಷ್ಟೇ ಇದೆ. ಓಕೆ, ಅವರ ಜನರ ಕಷ್ಟ, ಜನರ ನೋವು, ನಲಿವು ಅವನ್ನೆಲ್ಲ ಆಲಿಸಿಕೊಂಡು ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಆಗಿನ ಸಂದರ್ಭದೊಳಗ ಗ್ರಾಮೀಣ ಪ್ರದೇಶದೊಳಗ ಒಂದು ಪ್ರತಿಷ್ಠಿತ ಒಕ್ಕಲತನದ ಕುಟುಂಬದೊಳಗ ಇದ್ದುಕೊಂಡು, ಗೌಡ್ಕಿ ಕುಟುಂಬ ಅಂದ್ರೆ ತಮ್ಮ ಊರೊಳಗ ಜೊತೆಯಾಗಿ ಸುತ್ತಮುತ್ತಲು ಗ್ರಾಮದೊಳಗಿರ್ತಕ್ಕಂಥ ಜನರ ಕಷ್ಟ, ನೋವು, ನಲಿವುಗಳಿಗೆ ಸ್ಪಂದಿಸಿ ಅವರ ಒಂದು ಸಂತೋಷಕ್ಕೆ ಮುಖ್ಯ ಕಾರಣರಾಗ್ತಿರೋದು ಅಂದು ದಿವಂಗತ ಚನ್ನು ಪಾಟೀಲ್. ತಾವು ಸಹಿತ ತಮ್ಮ ಎಷ್ಟೇ ಕಷ್ಟ, ನೋವು, ನಲಿವು ಇದ್ರು ಸಹಿತ ಅವನ್ನೆಲ್ಲ ನಿಂತ್ಕೊಂಡು ಅವರು ನಗುವ ಒಂದು ಚಂದ. ಅವ್ರು ನಕ್ಬಿಟ್ರೆ ಆ ನಗುವಿಗೆ ಎಲ್ಲಾ ನೋವುಗಳು, ಅವ್ರು ನಾವು ನೋಡಿದಂತ ಜನರು ಸಹಿತ ಅವ್ರ ನೋವು, ನಲಿವು ಎಲ್ಲ ಹೊರಟು ಹೋಗುವಂತ ರೀತಿ ಅವರಲ್ಲಿ ಆ ಆಕರ್ಷಣೆಯ ವ್ಯಕ್ತಿತ್ವ ದಿವಂಗತ ಚನ್ನು ಪಾಟೀಲ್ ಒಳಗೆ ಇತ್ತು ಎನ್ನುವ ಮಾತುಗಳು ಎಷ್ಟೋ ಜನರಿಂದ ನಾ ಈಗಲೂ ಸಹಿತ ಕೇಳಿ ಬರ್ತಾವದೆ. ಇಂತಹ ಸಂದರ್ಭದೊಳಗೆ ಅಂಥವರ ಪುತ್ರ ಆಗಿರೋದು ಆದಂತ ಉಮೇಶ್ ಚನ್ನು ಪಾಟೀಲ್ ಅವರು ಈಗ ಬೆಳೆಯುತ್ತಿರುವ ಉದಯೋನ್ಮುಖ ರೋಣ ಮತಕ್ಷೇತ್ರದ ಬೆಳೆಯುತ್ತಿರುವ ಉದಯೋನ್ಮುಖ ನಾಯಕ. ಇಂಥ ನಾಯಕರಿಂದ ಇವತ್ತ ಸಮಾಜ ಸಾಕಷ್ಟು ನಿರೀಕ್ಷಣೆ ಮಾಡ್ತದೆ. ಇವರ ಹಿನ್ನೆಲೆ ಮುನ್ನೆಲೆ, ಇವರ ವ್ಯಕ್ತಿತ್ವ, ಇವರ ಅಪ್ಪಾರಂಗ ಇದ್ದಾರೋ ಇಲ್ಲೋ, ಇವರ ಅಪ್ಪಾರ ಸಂಸ್ಕಾರ ಮನೆಯೊಳಗೆ ಯಾವ ರೀತಿ ಹಾಕಿದ್ದಾರೆ, ಇವರಿಗೆ ಯಾವ ರೀತಿ ಇವರು ಜನಸೇವೆ ತಂದೆಯ ರೀತಿ ಮಾಡ್ತಾ ಇದ್ದಾರೋ ಇಲ್ಲೋ ಎನ್ನುವ ಒಂದು ಸಾಕಷ್ಟು ಕುತೂಹಲದ ಪ್ರಶ್ನೆಗಳು ಜನಸಾಮಾನ್ಯರೊಳಗೆ ಇರ್ತದೆ. ಹೀಗಿರುವಾಗ ತಾವು ಈಗಾಗಲೇ ರೋಣ ಮತಕ್ಷೇತ್ರದೊಳಗೆ ಭಾರತೀಯ ಜನತಾ ಪಕ್ಷದ ಸುಮಾರು 3 ಚುನಾವಣೆ ತಾವು ಸಹಿತ ಪಾಲ್ಗೊಂಡಿದ್ದಾರೆ ಅಂತ ನಾನು ಜನ ನೋಡಿದ್ದಾರೆ. 2000 ಈಗ ಕಳೆದ ಚುನಾವಣೆ ಹಿಂಬದಿ ಇರ್ತಕ್ಕಂಥ 3 ಚುನಾವಣೆ ತಾವು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರಕ್ಕೆ ಬರುವಾಗ ಶ್ರಮ ವಹಿಸಿದ್ರೆ, ಸಾಕಷ್ಟು ಜನ ಪ್ರಯಾಣಿಸಿದ್ರೆ, ತಾವು ಸಹಿತ ಶ್ರಮ ವಹಿಸಿದ್ರೆ ಅಂತ ಕೇಳಿದ್ದೀನಿ. ಇಂಥ ಸಂದರ್ಭದೊಳಗ ತಾವು ಹಳ್ಳಿಗೆ ಪ್ರತಿಯೊಬ್ಬರ ಮನೆಗೂ ಭೇಟಿ ಕೊಟ್ಟಾಗ ತಮ್ಮ ಅನುಭವ ಏನ್ ಅನಿಸ್ತದ? ಅಂತ ಸಂದರ್ಭದೊಳಗ ಜನಸಾಮಾನ್ಯರ ಮನೆಗೆ ನೀವು ಹೋಗಿರಿ ಆಗಿನ ಸಂದರ್ಭ ಮತ ಕೇಳಿಕ್ಕೆ, ನಿಮ್ಗೆ ಏನ್ ಅನ್ಸದ ಸರ್? ನಾನು 2018ರ ರೋಣ ವಿಧಾನಸಭಾ ಚುನಾವಣೆ ಮತ್ತು 2023ರ ರೋಣ ವಿಧಾನಸಭಾ ಚುನಾವಣೆ ಮತ್ತು 2019ರ ಒಂದು ನಮ್ಮ ಹಾವೇರಿ ಲೋಕಸಭಾ ಚುನಾವಣೆ, 2024ರ ಹಾವೇರಿ ಲೋಕಸಭಾ ಚುನಾವಣೆ, ಹೀಗೆ ಹಲವಾರು ಚುನಾವಣೆಗಳಲ್ಲಿ ನಾನು ನಮ್ಮ ಪಕ್ಷ ಕೊಟ್ಟಂತ ಜವಾಬ್ದಾರಿಯುತವಾಗಿ ನನ್ನ ಕೆಲಸವನ್ನು ಮಾಡಿದ್ದೀನಿ ಸರ್. 2018ರಲ್ಲಿ ಕೂಡ ನಾನು ಕೆಲಸವನ್ನು ಮಾಡಿದ್ದೇನೆ. 2023ರ ಚುನಾವಣೆ ರೋಣ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅವತ್ತ ಕಳಕಪ್ಪಾಜಿ ಬಂಡಿಯವರಾಗಿದ್ರು ಸರ್. ಅವರ ಚುನಾವಣೆ ಕೂಡ ನಮ್ಮ ಯುವಕರ ತಂಡವನ್ನ ಕಟ್ಟಿಕೊಂಡು ಅವತ್ತ ನಮ್ಮ ಶಾಸಕರು ಎಲ್ಲೆಲ್ಲಿ ಏನೇನು ಅವತ್ತ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಅದನ್ನೆಲ್ಲ ನಾವು ಫೋಟೋಗ್ರಫಿ ಮಾಡೋದಾಗಿರ್ಬೋದು, ವಿಡಿಯೋಗ್ರಫಿ ಅದನ್ನೆಲ್ಲ ಮಾಡಿ ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸುವಂತ ಕೆಲಸವನ್ನು ಮಾಡಿವಿ. ಅದೇ ರೀತಿ ಹಳ್ಳಿಗೆ ಹೋಗಿ ನಾವು ಯುವಕರನ್ನ ಭೇಟಿ ಆಗೋದು ಅಥವಾ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ನಮ್ಮ ಪಕ್ಷದ ಪರವಾಗಿ ಯುವಕರನ್ನ ಒಲಿಸುವಂತ ಕೆಲಸವನ್ನ ನಾವು ಕೆಲಸ ಮಾಡಿದ್ದೀವಿ ಸರ್. ಅದೇ ರೀತಿಯಾಗಿ ಮೊನ್ನೆ 2024ರಲ್ಲಿ ಲೋಕಸಭಾ ಚುನಾವಣೆ ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗಿದ್ರು ಸರ್. ಅವರು ಕೂಡ ಆ ಸಂದರ್ಭದಲ್ಲಿ ನಾನು ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಆಗಿದ್ದೆ ಸರ್, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿದ್ದೆ. ಅಂತ ಸಂದರ್ಭದಲ್ಲಿ ಪಕ್ಷ ನಮಗೆ ಒಂದು ನಮೋ ಯುವ ಚೌಪಾಲ್ ಅಂತೇಳಿ ಒಂದು ಅಭಿಯಾನ ಕೊಟ್ಟಿದೆ ಸರ್. ಆ ಅಭಿಯಾನದ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ಸಣ್ಣ ಸಣ್ಣ ಸಭೆಗಳನ್ನು ಮಾಡಬೇಕು, ಯುವಕರ ಸಭೆಯನ್ನು ಮಾಡಬೇಕು. ಯುವಕರ ಸಭೆಯನ್ನು ಮಾಡಿ ಪಕ್ಷ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗಳು ತಂದೈತಲ್ಲ ಆ ಯೋಜನೆಗಳನ್ನ ಯುವಕರಿಗೆ ತಿಳಿಸುವಂತ ಕೆಲಸ ಮಾಡಬೇಕು. ಹೊಸ ಯುವಕರನ್ನ ನಮ್ಮ ಪಕ್ಷಕ್ಕೆ ಸೇರಿಸುವಂತ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಪಕ್ಷ ಹೇಳಿರ್ತಾರೆ. ಅದೇ ರೀತಿಯಾಗಿ ನಮ್ಮ ರೋಣ ಮಂಡಲದ ಸುಮಾರು ಒಂದು 40ಕ್ಕೂ ಅಧಿಕ ಹಳ್ಳಿಗಳಲ್ಲಿ ನಾವು ಸಂಚಾರ ಮಾಡಿ ನಮೋ ಯುವ ಚೌಪಾಲ್ ಅಭಿಯಾನವನ್ನ ಯಶಸ್ವಿಯಾಗಿ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ನಾವು ಕೆಲಸ ಮಾಡಿವಿ ಸರ್. ಅದೇ ರೀತಿಯಾಗಿ ಅವರ ಚುನಾವಣೆ ಘೋಷಣೆ ಆದ ನಂತರ, ಇದು ಚುನಾವಣೆ ಪೂರ್ವದಲ್ಲಿ ಮಾಡಿದ ಕೆಲಸ ಸರ್. ಚುನಾವಣೆ ಘೋಷಣೆ ಆದ ನಂತರ ನಮ್ಮ ಯುವಕರ ತಂಡವನ್ನು ಕಟ್ಟಿಕೊಂಡು ನಮ್ಮ ರೋಣ ಮಂಡಲದ ಸುಮಾರು ಒಂದು 85 ಹಳ್ಳಿ ಬರ್ತವೆ ಸರ್. ಆ ಎಲ್ಲಾ ಹಳ್ಳಿಗಳಿಗೂ ನಾವು ನಮ್ಮ ಯುವಕರ ತಂಡವನ್ನು ಒಂದು 10-15 ಮಂದಿ ಯುವಕರ ತಂಡವನ್ನು ಕಟ್ಟಿಕೊಂಡು ಎಲ್ಲಾ ಮನೆಗೆ ತೆರಳಿ ನಾವು ಅವ್ರದ ಕರಪತ್ರಗಳನ್ನು ಹಂಚೋದಾಗಿರ್ಲಿ ಅಥವಾ ಮಹಿಳೆಯರನ್ನ ಭೇಟಿ ಆಗೋದಾಗ್ಲಿ ಎಲ್ಲಾ ಕೆಲಸಗಳನ್ನು ನಾವು ಮಾಡಿವಿ ಸರ್. ಈ ಹೋದ ಸಂದರ್ಭದಲ್ಲಿ ಜನ ನನ್ನ ಯಾವ ರೀತಿ ಗುರುತಿಸಿದ್ರು ಅಂದ್ರೆ ಉಮೇಶ್ ಚನ್ನು ಪಾಟೀಲ್ ಅಂದ್ರೆ ಗೊತ್ತಾಗಲ್ಲ ಸರ್. ನೀವು ಚನ್ನು ಪಾಟೀಲ್ ಮಗ ಅಂದ್ರೆ ನಮ್ಮ ಎಲ್ಲಾ ಕ್ಷೇತ್ರ ಜನರಿಗೆ ಗೊತ್ತಾಗೋದು. ಇಲ್ಲ ನಾನು ಚನ್ನು ಪಾಟೀಲ್ ಮಗ ಅಂದ್ರೆ ಸಾಕು ಸರ್, ಅಷ್ಟು ಪ್ರೀತಿ ವಿಶ್ವಾಸದಿಂದ ಜನ ನನ್ನ ನೋಡ್ತಾರೆ ಸರ್. ಇಲ್ಪ ನಿಮ್ಮ ತಂದೆಯವರು ನಮ್ಮ ಊರಿಗೆ ಬಂದ್ರ ಹೆಗಲ್ ಮೇಲೆ ಕೈ ಹಾಕಿ ನನ್ನ ಮಾತಾಡ್ಸಿದ್ರು, ಅತ್ಯಂತ
ಪ್ರೀತಿ ವಿಶ್ವಾಸದಿಂದ ನಮ್ಮ ಕಾಣ್ತಿದ್ರು. ನಾವು ಯಾವಾಗ್ಲೂ ಬೆಟ್ಟೆ ಆಗ್ಲಿ ಏನೇ ಆಗ್ಲಿ ಒಂದು ಫೋನ್ನಾಗ ಹೇಳಿದ್ರೆ ಸಾಕು ನಮ್ಮ ಕೆಲಸ ಕಾರ್ಯಗಳನ್ನ ಚನ್ನುಪಾಲಕರು ಮಾಡ್ತಿದ್ರು. ಯಾವುದೇ ಪಕ್ಷ ಭೇದ ಜಾತಿ ಭೇದ ಅವ್ರ ಹತ್ರ ಯಾವುದೂ ಇರ್ಲಿಲ್ಲ. ಆ ರೀತಿಯಾಗಿ ನಿಮ್ಮ ತಂದೆಯವರು ಕೆಲಸ ಮಾಡ್ಯಾರ, ನೀವು ಆ ರೀತಿಯಾಗಿ ಕೆಲಸ ಮಾಡ್ರಿ ಅಂತೇಳಿ ಸಾಕಷ್ಟು ಜನ ನನಗ ರೋಣ ವಿಧಾನಸಭಾ ಕ್ಷೇತ್ರದ ತುಂಬಾ ಜನ ಸರ್ ಹೇಳ್ತಾರ ಸರ್. ಓಕೆ, ಅಂದ್ರೆ ಈ ಸಂದರ್ಭದೊಳಗ ಯಾವುದೇ ಒಬ್ಬ ವ್ಯಕ್ತಿ ಆಗಲ್ಲಕ್ಕೆ ಯಾವುದೇ ಇರಲ್ಲಕ್ಕೆ ಇವತ್ತ ನೀವು ಹೋದ ಸಂದರ್ಭದೊಳಗ ಅವ್ರ ಮನೆಗೆ ಹೋದ ಸಂದರ್ಭದೊಳಗ ಜನಸಾಮಾನ್ಯರು ಮನೆಗೆ ಹೋದ ಸಂದರ್ಭದೊಳಗ ನಿಮ್ಮ ತಂದೆಯವ್ರ ಬಗ್ಗೆ ಹೇಳಿದಾಗ ಒಂದು ಹೆಮ್ಮೆ ಅನಿಸ್ತದ. ನಮ್ ತಂದೆ ಇಷ್ಟು ಜನರಕ್ಕೆ ನಮ್ ತಂದೆಯವ್ರ ಮನಸ್ಸೊಳಗೆ ಉಳ್ಕೊಂಡಾರಲ್ಲ ಅನ್ನೋದೊಂದು ಖುಷಿ ಇರ್ತದ, ಹೆಮ್ಮೆ ಇರ್ತದ. ಅದೇ ರೀತಿಯಾಗಿ ಅವರ ವ್ಯಕ್ತಿತ್ವ ಹಾಗಿತ್ತು. ಚನ್ನು ಪಾಟೀಲ್ ವ್ಯಕ್ತಿತ್ವ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನಾಯಕರ ಮಂದೊಳಗಲ್ಲ, ವಿರೋಧ ಪಕ್ಷದವರ ಮನಸ್ಸೊಳಗೆ ಸಹಿತ ಅವರು ಎಲ್ಲಾ ಸಮುದಾಯದವ್ರನ್ನ ವಿಶ್ವಾಸ ತಗೊಂಡು ಎಲ್ಲಾ ಸಮುದಾಯ ಜನರ ಜೊತೆ ಒಡನಾಟವನ್ನು ಹೊಂದಂತ ಚನ್ನು ಪಾಟೀಲರು ಅವರ ಒಂದು ಕನಸು ನನಸು ಏನಾಗಿತ್ತು ಎಂಬುದನ್ನ ತಾವು ಮನೆಯೊಳಗೆ ಇದ್ಕೊಂಡು ಯಾವ ರೀತಿ ಅವರು ನಿಮ್ಗ ಮಾರ್ಗದರ್ಶನ ಮಾಡ್ತಿದ್ರು, ಯಾವ ರೀತಿ ಹೇಳ್ತಿದ್ರು, ಏನ್ ಕನಸು ಕಂಡಿದ್ರು ಅವರು, ಆ ಕನಸು ನನಸು ಮಾಡ್ಲಿಕ್ಕೆ ನೀವೇನ್ ಮಾಡ್ಲಿಕ್ಕಿದ್ದೀರಿ? ನಮ್ಮ ಸಾಕಷ್ಟು ಜನ ಹೇಳ್ತಾರೆ ಸರ್. ನಮ್ಮ ಮೊನ್ನೆ ಒಬ್ರು ಸ್ವಾಮಿಗಳು ಭೇಟಿ ಆದಾಗ ನನಗೆ ಹೇಳಿದ್ರು, ಇಲ್ಪ ನಿಮ್ಮ ತಂದೆಯವರು ಇನ್ನೂ ಇರ್ಬೇಕಾಗಿತ್ತು, ಆದ್ರ ಕಡಿಮೆ ಅವಧಿಯಲ್ಲಿ ಅವ್ರು ತೀರ್ಕೊಂಡ್ರು ಅಂತ ಹೇಳಿದ್ರು. ಆದ್ರ ಚನ್ನು ಪಾಟೀಲ್ರು ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ರಾಜಕಾರಣಕ್ಕೆ ಬಂದಾರಲ್ಲ ಸರ್. ಕೇವಲ ಜನ ಸೇವೆಯನ್ನೇ ನೆಚ್ಚಿಕೊಂಡು ಅವರು ಕೆಲಸವನ್ನು ಮಾಡಿದರು. ಯಾವುದೇ ಒಂದು ಹುದ್ದೆಗಾಗ್ಲಿ ಅಥವಾ ಯಾವುದೇ ಒಂದು ಪ್ರಚಾರಕ್ಕಾಗಿ ಅವ್ರು ಕೆಲಸ ಮಾಡಲಿಲ್ಲ. ಸಾಕಷ್ಟು ಬಾರಿ ಮನೆಯವರೆಗೂ ಅವ್ರಿಗೆ ಅಧಿಕಾರ ಹುಡ್ಕೊಂಡ್ಬಂದ್ರು. ಅವರು ಅಧಿಕಾರವನ್ನ ತ್ಯಾಗ ಮಾಡಿ ಇನ್ನೊಬ್ಬರನ್ನ ಬೆಳೆಸಿದ್ರು ಸರ್. ಇವತ್ತು ರೋಣ ಕ್ಷೇತ್ರದಾಗ ಸಾಕಷ್ಟು ಮಂದಿ ಹೇಳ್ತಾರೆ, ಇಲ್ಲಪ್ಪ ನಿಮ್ಮ ತಂದೆಯವರೇ ನಮಗೆ ರಾಜಕೀಯ ಗುರುಗಳು, ಅವರೇ ನಮ್ಮನ್ನ ರಾಜಕೀಯ ಕರ್ಕೊಂಡ್ಬಂದು ಬೆಳೆಸಿದವರು ಅಂತ ಹೇಳ್ತಾರೆ ಸರ್. ಆದ್ರೆ ಚನ್ನು ಪಾಟೀಲ್ರು ಯಾವತ್ತು ನಾನು ಬೆಳಿಬೇಕಂತ ಹೋಲಿಲ್ಲ. ನಾ ಬೆಳೆಯೋದ್ರ ಜೊತೆಗೆ ನನ್ನ ಜೊತೆ ಇರೋರನ್ನು ಎಲ್ಲರನ್ನೂ ನಾನು ಕರ್ಕೊಂಡು ಬೆಳಿಬೇಕಂತ ಹೇಳಿ ಆಸೆ ಪಟ್ಟವ್ರು ಚನ್ನು ಪಾಟೀಲ್ರು. ಅದೇ ರೀತಿಯಾಗಿ ಸರ್ ಇವತ್ತ ನಮ್ಮ ತಂದೆಯವರು ತೀರ್ಕೊಂಡು 17 ವರ್ಷ ಆಯ್ತು. ಇವತ್ತು 17 ವರ್ಷ ಆದ್ರೂ ಇವತ್ತು ರೋಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಹಳ್ಳಿಯಲ್ಲಿ ಅಥವಾ ನಮ್ಮ ಗದಗ ಜಿಲ್ಲೆಯಲ್ಲಿ ಯಾವುದೇ ಹಳ್ಳಿಗೆ ಹೋದ್ರು ಚನ್ನು ಪಾಟೀಲ್ರು ಅಂದ್ರೆ ಇನ್ನೂ ಜನರ ಜೀವಂತ ಅದಾರ ಸರ್. ಯಾಕಂದ್ರೆ ಅವ್ರು ಮಾಡಿದಂತ ಕೆಲಸ ಸೇವೆ, ಅವ್ರೇನು MLA ಆಗಿಲ್ಲ, MP ಆಗಿಲ್ಲ. ನಮ್ಮ ತಂದೆಯವರಾಗಿದ್ದು 1987ರಲ್ಲಿ ಸೂಡಿ ಮಂಡಲ್ ಪಂಚಾಯತಿಯ ಸದಸ್ಯರಾಗಿ ಉಪ ಪ್ರಧಾನರಾಗಿ ಸೇವೆ ಮಾಡ್ಯಾರ ಸರ್. ಗ್ರಾಮೀಣ ಪ್ರದೇಶ ಮಂಡಲ್ ಪಂಚಾಯತಿ ಅಂತ ಅವಾಗ ಮಂಡಲ್ ಪಂಚಾಯತಿ ಇತ್ತು. ಇವ್ರು ಮಂಡಲ್ ಪಂಚಾಯತಿ ಉಪ ಪ್ರಧಾನರು ಶ್ರೀಶೈಲಪ್ಪ ಬಿದರೂರು ಪ್ರಧಾನರು ಸರ್. 94ರಲ್ಲಿ ಶ್ರೀಶೈಲಪ್ಪ ಬಿದರೂರು ಅವರು ಶಾಸಕರಾಗ್ತಾರ. ನಮ್ಮ ತಂದೆಯವರು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾರ ಸರ್. ಅವ್ರು ಮಾಡಿದ್ದ ಜನಪ್ರತಿನಿಧಿ ಆಗಿದ್ದು 2 ಬಾರಿ ಆದ್ರೂ ಕೂಡ ಇವತ್ತ ಅವರು ತೀರ್ಕೊಂಡು 17 ವರ್ಷ ಆದ್ರೂ ಕೂಡ ಇವತ್ತ ಜನರ ಮನಸ್ಸಿನಲ್ಲಿ ಅಚ್ಚಳದೆ ಉಳಿದಿದ್ರಂದ್ರ ಅವರ ನಿಸ್ವಾರ್ಥ ಸೇವೆ ಅಂತ ಹೇಳಕ ಕಾರಣ ಸರ್. ಕರೆಕ್ಟ್, ಇದು ಮುಖ್ಯ. ಇಂಥ ಒಂದು ಅವರ ಕಾರ್ಯ ಚಟುವಟಿಕೆ ಮೂಲಕ ನಿಮ್ಗೆ ಮಾರ್ಗದರ್ಶನ ಅವರು ಹಾಕಿಟ್ಟಿದ್ದಾರೆ ಅಂತ ತಾವು ನಂಬಿದ್ದೀರಿ. ಇಂತಹ ಸಂದರ್ಭದೊಳಗ ಈಗಿನ ರಾಜಕೀಯ ವ್ಯವಸ್ಥೆ ಸನ್ನಿವೇಶ ಏನ್ ಅನ್ನಿಸ್ತದೆ ನಿಮ್ಗೆ? ಅಂದ್ರೆ ಅವಾಗಿನ ರಾಜಕೀಯ ವ್ಯವಸ್ಥೆ ಹೆಂಗ ನಾಯಕರನ್ನ ಜನರು ನಂಬುತ್ತಿದ್ರು. ಇವತ್ತು ಜ್ಞಾನದೇವ ದೊಡ್ಡಬೇಟಿ ಅವರು, ದಿವಂಗತ ಜ್ಞಾನದೇವ ದೊಡ್ಡಬೇಟಿ ಅವರು, ಅಂದಾನಪ್ಪ ದೊಡ್ಡಬೇಟಿ ಅವರು ಕಂಡಂತ ಋಣಮತ ಕ್ಷೇತ್ರ ಇದು. ಅಂದ್ರೆ ಅವರು ಇಡೀ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕ್ಷೇತ್ರದ ಜನತೆಗಾಗಿ ಸತ್ಯ ನ್ಯಾಯ ಧರ್ಮಾನುಸಾರವಾಗಿ ತಮ್ಮ ರಾಜಕೀಯ ಸೇವೆಯನ್ನು ಪ್ರಾರಂಭಿಸಿಕೊಂಡು ಬಂದಂತ ಒಂದು ಕ್ಷೇತ್ರ ಇದು. ಅದೇ ದಿಶೆ ಒಳಗ ನಿಮ್ಮ ತಂದೆಯವರು ಸಹಿತ ಅವರ ಒಂದು ಮೌಲ್ಯಾಧಾರಿತ ರಾಜಕಾರಣಗಳು ಮೈಗೂಡಿಸಿಕೊಂಡಂತ ತಮ್ಮ ತಂದೆಯವರು ಅದನ್ನ ಮುಂದುವರ್ಸ್ಕೊಂಡು ಬಂದ್ರು. ತಮ್ಮ ತಂದೆಯವರು ಆ ಒಂದು ಮಾರ್ಗದರ್ಶನದಲ್ಲಿ ತಾವು ಸಹ ಬೆಳೆದಂತ ಮಕ್ಕಳು ನೀವು. ಈಗಿನ ರಾಜಕೀಯ ವ್ಯವಸ್ಥೆ ತಮ್ಗೆಲ್ಲ ಗಮನಕ್ಕೆ ಬಂದದ ಅಂತ ನಾ ತಿಳ್ಕೊಂಡಿದ್ದೀನಿ. ಓಕೆ, ಈಗಿನ ರಾಜಕೀಯ ವ್ಯವಸ್ಥೆ ಮತ್ತು ಅಂದಿನ ರಾಜಕೀಯ ವ್ಯವಸ್ಥೆ ಏನ್ ಬದಲಾವಣೆ ಅನಿಸ್ತದ ಸರ್? ನೀವು ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಜ್ಞಾನದೇವ ದೊಡ್ಡಮೇಟಿಯವರಾಗಿರ್ಬೋದು, ಅಂದಾನಪ್ಪ ದೊಡ್ಡಮೇಟಿಯವರ ಕಾಲದಲ್ಲಿ ಅವತ್ತ ಮೌಲ್ಯಗಳಿಗೆ ಹೆಚ್ಚು ಬೆಲೆ ಇತ್ತು ಸರ್. ಇವತ್ತ
ಮೌಲ್ಯಗಳಿಗೆ ಇವತ್ತು ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣದಲ್ಲಿ ಮೌಲ್ಯಗಳೇ ಕಡಿಮೆ ಆಗಿವೆ. ಕಡಿಮೆ ಕ್ಷೀಣಿಸವು. ಆದ್ರೂ ಕೂಡ ಯಾರು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸ ಮಾಡ್ತಾರ, ಯಾರು ಒಂದು ಜನರ ಏಳಿಗೆಗಾಗಿ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಇವತ್ತ ಜನ ಗುರುತಿಸ್ತಾರ. ಇವತ್ತ ಬಹಳ ಮಂದಿ ಹೇಳ್ಬೋದು, ಇವತ್ತ ಹಣ ಇದ್ದವನು ಮಾತ್ರ ರಾಜಕೀಯಕ್ಕೆ ಬರಕ್ ಸಾಧ್ಯ ಅಂತ ಬಹಳ ಮಂದಿ ಹೇಳ್ತಾರ. ಹಂಗಿದ್ರ ಟಾಟಾ, ಬಿರ್ಲಾ, ಅಂಬಾನಿ ಅವರೆಲ್ಲ ಇವತ್ತು ರಾಜಕಾರಣಕ್ಕೆ ಬಂದು ಅವರ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗ್ಬೋದು. ಇವತ್ತ ಸಾಮಾನ್ಯ ಜನರು ಕೂಡ ಇವತ್ತು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಬಂದ್ರು ಕೂಡ ಅವರು ಇವತ್ತ ರಾಜಕಾರಣಿಗಳಾಗ್ಬೋದು, ಜನಪ್ರತಿನಿಧಿಗಳು ಆಗ್ಬೋದು. ಅವ್ರಿಗೆ ಹೋರಾಟದ ಮೂಲಕ ಬರಬೇಕು. ಜನರ ಸೇವೆಯನ್ನೇ ನಮ್ಮ ಮುಖ್ಯ ಧ್ಯೇಯವಾಗಿ ನಾವು ಇಟ್ಕೊಂಡು ಬಂದಾಗ ನಾವು ಕೂಡ ಇವತ್ತು ರಾಜಕಾರಣದಲ್ಲಿ ಯಶಸ್ವಿ ಆಗಕ್ ಸಾಧ್ಯ ಆಗುತ್ತೆ. ಕರೆಕ್ಟ್. ಬಟ್ ಆ ದಿಶೆ ಒಳಗ ತಾವು ಈ ಕೇವಲ ಅಧಿಕಾರ ಪಡ್ಕೊಳ್ಳೋಕ್ಕಾಗಿ ರಾಜಕೀಯ ಬಂದವರಂತ ಮನೆತನ ನಿಮ್ದಲ್ಲ. ಒಂದೇನಾದ್ರೂ ಸಾಮಾಜಿಕ ಚಟುವಟಿಕೆ, ಮಹಿಳೆಯರಿಗಾಗಿ ಏನಾದ್ರು ಸ್ವಾವಲಂಬಿ ಆಗುವಂತ ಕೆಲಸ ಏನಾದ್ರೂ ನೀವು ಹಮ್ಮಿಕೊಂಡಿದ್ದೀರಾ? ಮಾಡಿದ್ವಿ ಸರ್. ಈಗ ನಮ್ಮ ತಂದೆಯವರಾದಂತ ದಿವಂಗತ ಚನ್ನು ಪಾಟೀಲ್ರ ಹೆಸರನ್ನ ಒಂದು ಚಿರಸ್ಥಾಯಿಯಾಗಿ ನಾವು ಉಳಿಸ್ಬೇಕನ್ನೋ ದೃಷ್ಟಿಯಿಂದ ಅವರ ಹೆಸರಿನಲ್ಲಿ ಚನ್ನು ಪಾಟೀಲ್ ಫೌಂಡೇಶನ್ ಅಂತೇಳಿ 2021ರಲ್ಲಿ ನಾವೊಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ವಿ ಸರ್. ಇದು NGO ಸರ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ಸರ್. ಅದು ಪ್ರಾರಂಭವಾಗಿ 5 ವರ್ಷಗಳಾದವು. ಪ್ರಾರಂಭದಲ್ಲಿ ನಾನು ಕೂಡ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಂತ ಯುವಕ ಸರ್. ಗ್ರಾಮೀಣ ಪ್ರದೇಶದ ಮಹಿಳೆಯರ ಸ್ಥಿತಿಗತಿಗಳು ಏನು ನಂಗೆಲ್ಲ ಗೊತ್ತು ಸರ್. ಯಾಕಂದ್ರ ನಮ್ಮ ಊರ ನಾವ್ ನೋಡಿವ್ರಿ ಸರ್. ಹಳ್ಳಿ ಜನ ಇವತ್ತು ಬಾಳ ಅಂದ್ರ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಹೊಲದ ಕೆಲ್ಸಕ್ಕೆ ಹೋಗ್ಬೇಕು, ಬಿಟ್ರ ಮನ್ಯಾಗ ಅಡಿಗೆ ಮನೆಗೆ ಸೀಮಿತವಾಗಿರ್ಬೇಕು. ಬೇರೆ ಯಾವ್ದೇ ಅವ್ರಿಗೆ ಅವತ್ತು ಅವಕಾಶಗಳು ಇರ್ಲಿಲ್ಲ. ನಾ ಅದನ್ನ ಕಣ್ಣಾರೆ ಕಂಡಿದ್ರಿಂದ ನಮ್ಮ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ ತಕ್ಷಣ ಒಂದು ಮಹಿಳೆಯರಿಗೆ ಒಂದ್ ಏನಾರ ಆರ್ಥಿಕವಾಗಿ ನಾವು ಸಹಾಯ ಮಾಡ್ಬೇಕು, ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವತ್ತ ಆಗಿನ ಟೈಮ್ನಾಗ ಏನೋ ಒಂದು ಟ್ರೆಂಡ್ ಇತ್ತಲ್ಲ, ಅದನ್ನ ಆರಿ ವರ್ಕ್ ಅಂತೇಳಿ ಒಂದು ಕಸೂತಿ ಒಂದು ಶಿಬಿರ ಇತ್ತು ಸರ್. ಅದನ್ನ ಪ್ರಾರಂಭ ಮಾಡಿದ್ವಿ ಸರ್. ಇವತ್ತ ಸುಮಾರು ನಮ್ಮ ಸಂಸ್ಥೆ ವತಿಯಿಂದ ಒಂದು 2000ಕ್ಕೂ ಅಧಿಕ ಮಹಿಳೆಯರಿಗೆ ನಾವು ಒಂದು ತರಬೇತಿಯನ್ನು ನೀಡಿದ್ವಿ ಸರ್. ಈ ಕಸೂತಿ ತರಬೇತಿ ಆಗಿರ್ಬೋದು, ಟೇಲರಿಂಗ್ ತರಬೇತಿ ಆಗಿರ್ಬೋದು, ಮತ್ತೆ ಮೆಹಂದಿ ತರಬೇತಿಯನ್ನ ನಾವು ಕೊಟ್ಟಿವಿ ಸರ್. ಸುಮಾರು 2000 ಜನ ಮಹಿಳೆಯರ ತರಬೇತಿಯನ್ನು ಪಡೆದು ಇವತ್ತು ಆರ್ಥಿಕವಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ವಿ ಸರ್. ಯಾಕಂದ್ರೆ ಇವತ್ತು ಆರಿ ವರ್ಕ್ ನಾವು ಬೇರೆ ಕಡೆ ಎಲ್ಲ ಕಲಿಯಾಕೋರು 4,000 ರಿಂದ 5,000 ರೂಪಾಯಿ ಬರುತ್ತೆ ಸರ್. ನಾವು ಕಡಿಮೆ ಹಣದಲ್ಲಿ ಅದನ್ನ ಕಲಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟಿವಿ ಸರ್. ಇವತ್ತು ಒಂದು ಬ್ಲೌಸ್ಗೆ ಅವ್ರ ಏನಾರ ಕಸೂತಿಯನ್ನ ಹಾಕಿಕೊಟ್ರ ಸುಮಾರು ಮಾರ್ಕೆಟ್ ನಾಗ 3,000 ರಿಂದ 4,000 ರೂಪಾಯಿ ಬೆಲೆ ಇದೆ ಸರ್. ಅಂದ್ರೆ ಅವರು ಆರ್ಥಿಕವಾಗಿ ಆ ಕುಟುಂಬ ನಿರ್ವಹಣೆಗಾಗಿ ಸಬಲರಾಗಬೇಕು. ಆರ್ಥಿಕವಾಗಿ ಅವರು ಉತ್ತಮ ರೀತಿಯೊಳಗೆ ತಮ್ಮ ಕುಟುಂಬ ನಿರ್ವಹಣೆಗಾಗಿ ಏನು ಕೆಲಸ ಕಾರ್ಯಗಳು ಬೇಕು ಆ ಒಂದು ತರಬೇತಿಯನ್ನು ತಾವು ಕೊಟ್ಟಿರಂತ ಹೇಳಿದ್ರಿ. ಎಷ್ಟು ಮಹಿಳೆಯರಿಗಾಗಿ ಈಗಾಗಲೇ ತರಬೇತಿ ಕೊಟ್ಟಿರಿ? ಸುಮಾರು 2,000ಕ್ಕಿಂತ ಹೆಚ್ಚು ಮಹಿಳೆಯರು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಾರೆ ಸರ್. ಅಂದ್ರೆ ಈಗಾಗಲೇ ತಾವು 2,000 ಮಹಿಳೆಯರ ಸ್ವಾವಲಂಬಿ ಬದುಕಿಗೆ, ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ನಡೆಸಲಿಕ್ಕೆ ನೆರವಾಗಿದ್ರೆ ಎನ್ನುವ ವಿಶ್ವಾಸ, ಆತ್ಮವಿಶ್ವಾಸ ನಿಮ್ಮೊಳಗೆ ಇದೆ. ಹೌದು ಸರ್. ಮುಂದ ಇದೇ ರೀತಿಯಾಗಿ ದಿವಂಗತ ಚನ್ನು ಪಾಟೀಲ್ ಅವರ ಹೆಸರು ಚಿರ ನಿರಂತರವಾಗಿ ಉಳಿಯುವಂತ ಮತ್ತೇನಾದ್ರೂ ಯೋಜನೆಗಳು ಹಮ್ಮಿಕೊಂಡಿದ್ರ ಸರ್? ಇನ್ನೂ ಹೆಚ್ಚಿನ ಯೋಜನೆಗಳನ್ನ ನಾವು ಮಾಡ್ಬೇಕಂತ ಐತಿ ಸರ್. ಅದ್ರೊಳಗ ಈಗ ಸಾಕಷ್ಟು ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡಿವಿ ಸರ್. ಅವನಿಷ್ಟು ನಿಮ್ಗೆ ಹೇಳ್ಬಿಡ್ತೀನಿ ಸರ್. ನಮ್ಮ ಸಂಸ್ಥೆ ವತಿಯಿಂದ ಈಗಾಗಲೇ ಸರ್ 2,000 ಮಹಿಳೆಯರ ತರಬೇತಿಯನ್ನು ಪಡೆದಾರ. ಅದರ ಜೊತೆಗೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ 1,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆ ಪುಸ್ತಕಗಳನ್ನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೀಡ್ತೀವಿ ಸರ್. ಯಾಕಂದ್ರೆ ಇವತ್ತು ಸ್ವಾತಂತ್ರ್ಯ ಯಾವ ರೀತಿ ಸಿಕ್ಕೈತಿ ಮತ್ತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ವ್ಯಕ್ತಿತ್ವವನ್ನ ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಅಂಶಗಳನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರು ಇವತ್ತ ಉತ್ತಮ ನಾಗರಿಕರಾಗಕ್ ಸಾಧ್ಯ ಐತೆ ಅಂತ ಹೇಳಿ ನಾವು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದಂತ ಸೇವೆಯನ್ನು ಸಲ್ಲಿಸಿದಂತ ಮಹಿಳೆಯರು ಸರ್, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಇಂತ ಮಹನೀಯರ ದಿನಾಚರಣೆಗಳನ್ನ ನಾವು ಶಾಲಾ ಕಾಲೇಜಿನಲ್ಲಿ ಆಚರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಭಾಷಣ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತೀವಿ ಸರ್. ಯಾವುದೇ ಒಂದು ಪ್ರಮುಖ ದಿನಾಚರಣೆ ಇದ್ರು ಅವ್ರಿಗೆ ಭಾಷಣ ಸ್ಪರ್ಧೆ ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕು ಸರ್. ಇವತ್ತಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ ಕೇವಲ ಪುಸ್ತಕಕ್ಕೆ ಸೀಮಿತ ಆಗ್ಬಿಟ್ರ, ಹೊರಗಿನ ವಿಷಯಗಳನ್ನ ನಮ್ಮ ವಿದ್ಯಾರ್ಥಿಗಳು ಕಲಿಯುವಂತದ್ದು ಕಡಿಮೆ ಆಗಿದೆ ಸರ್. ಆ ದೃಷ್ಟಿಯಲ್ಲಿ ಆ ವಿಷಯಗಳನ್ನ ಅವ್ರು ತಿಳ್ಕೊಬೇಕು, ಅವ್ರಿಗೆ ಒಂದು ಸ್ಟೇಜ್ ಕರೇಜ್ ಬರಬೇಕು ಸರ್. ಇವತ್ತು ವಿದ್ಯಾರ್ಥಿಗಳಿಗೆ ಕುಂತು ಮಾತಾಡೋದು ಬಹಳ ಸುಲಭ, ಆದ್ರೆ ನಾವು ಒಂದು ಸ್ಟೇಜ್ ವೇದಿಕೆ ಮೇಲೆ ನಿಂತು 100 ವಿದ್ಯಾರ್ಥಿಗಳನ್ನ ಎದುರಿಗೆ ನಿಂತು ಮಾತಾಡೋದು ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಇಂಥ ಕಾರ್ಯಕ್ರಮ ಮಾಡ್ತೀವಿ ಸರ್. ಅದೇ ರೀತಿಯಾಗಿ ಪರಿಸರ ದಿನಾಚರಣೆ ಅಂಗವಾಗಿ ಸರ್ ಈ ವರ್ಷ
ನಾವು ನಮ್ಮ ಗಜೇಂದ್ರಗಡ ಸುತ್ತಮುತ್ತಲಿನ ಪ್ರಾಥಮಿಕ ಶಾಲೆಗಳಿಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಸಸಿಗಳನ್ನ ವಿತರಣೆ ಮಾಡಿದ್ವಿ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಒಂದು 500ಕ್ಕೂ ಹೆಚ್ಚು ಸಸಿಗಳನ್ನ ವಿತರಣೆ ಮಾಡಿದ್ವಿ ಸರ್. ಮತ್ತು ಕೆಲವೊಂದು ಶಾಲೆಗಳಿಗೆ ನಾನೇ ಖುದ್ದಾಗಿ ಭೇಟಿ ನೀಡಿ ಪರಿಸರ ದಿನಾಚರಣೆ ದಿವಸ ನಾವು ಗಿಡ ನೆಡುವ ಕೆಲಸವನ್ನು ಮಾಡಿದ್ವಿ ಸರ್. ಅದೇ ರೀತಿಯಾಗಿ ಮೊನ್ನೆ ಸೂಡಿಯಲ್ಲಿ ಸರ್ ಜೂನ್ 19ರಂದು ನಮ್ಮ ಸಂಸ್ಥೆಯ ಒಂದು 5ನೇ ವಾರ್ಷಿಕೋತ್ಸವ ಮಾಡಿದ್ವಿ ಸರ್. ಅದರ ಜೊತೆಗೇನೆ ನಮ್ಮ ತಂದೆಯವರ ಪುಣ್ಯ ಸ್ಮರಣೋತ್ಸವ ಮತ್ತು ಎಸ್.ಎಲ್.ಸಿ ಅಲ್ಲಿ ಯಾರು ಮಣ್ಣಿ ಪರೀಕ್ಷೆಯಲ್ಲಿ ಆಯಾ ಹೈಸ್ಕೂಲ್ಗೆ ಪ್ರಥಮ ಸ್ಥಾನ ಪಡೆದಾರಲ್ಲ ಸರ್, ಅಂತ ಒಂದು 50 ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕರೆಸಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿವಿ ಸರ್. ಒಂದು ಕಾರ್ಯಕ್ರಮ ಮೋಸ್ಟ್ಲಿ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪೂಜ್ಯರು ಬಂದಿದ್ರೆ ಕಾಣಿಸುತ್ತೆ. ಹೌದು ಸರ್, ಹೌದು. ಸುಮಾರು ಒಂದು 2500ಕ್ಕೂ ಹೆಚ್ಚು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅತ್ಯಂತ ಅಭೂತವಾರವಾಗಿ ಬರೋದಂದ್ರೆ ಸುಮ್ಮನೆ ಅಲ್ಲ ಸರ್, ಅವ್ರ ಅಂತಿಂತ ಕಾರ್ಯಕ್ರಮಕ್ಕೂ ಹೋಗುದಿಲ್ಲ ಅವ್ರು. ಮತ್ತೆ ನೀವು ಕರೆದುಕೊಂಡ್ಬಂದು ಅಂತವ್ರ ಯಾಕಂದ್ರೆ 2 ವರ್ಷ 3 ವರ್ಷ ಅವ್ರು ಉಪನ್ಯಾಸ ನೀಡುವಾಗ ಬುಕ್ ಆಗಿರ್ತಾವ ಅಂತ ಕೇಳಿರ್ತೀನಿ. ಹೊರಗಡೆ ಹೋಗುದಿಲ್ಲ ಅವ್ರು ಹೇಳ್ಬೇಕೇನು ಅಂತ ಪೂಜ್ಯರನ್ನು ತಾವು ಕರ್ಕೊಂಡ್ಬಂದು ಮಹತ್ವಪೂರ್ಣವಾದಂತ ಈ ಒಂದು ಪುಣ್ಯಾರಾಧನೆ ಹಾಗೂ ದಿವಂಗತ ಚನ್ನು ಪಾಟೀಲ್ ಪುಣ್ಯ ಸ್ಮರಣೋತ್ಸವ ಮತ್ತು ಕಾರ್ಯಕ್ರಮ ಆಯೋಜಿಸರು ಅತ್ಯಂತ ಭಾಗದೊಳಗೆ ಸಾಕಷ್ಟು ಜನ ಅದ್ರ ಬಗ್ಗೆ ಹೇಳಿದ್ರು. ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಕಾರ್ಯಕ್ರಮ ಆಯ್ತು, ಪೂಜ್ಯರು ಚೆನ್ನಾಗಿ ಮಾತಾಡಿದ್ರು ಅಂತ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಓಕೆ, ನೆಕ್ಸ್ಟ್ ಮತ್ತೇನಾದ್ರು ಪಕ್ಷ ಭಾರತೀಯ ಜನತಾ ಪಕ್ಷ ಈಗಾಗಲೇ ಸಾಕಷ್ಟು ರೋಣ ಮತಕ್ಷೇತ್ರದೊಳಗೆ ಬೆಳವಣಿಗೆ ಆಗಿದೆ, ಅಧಿಕಾರ ಅನುಭವಿಸಿದ್ದಾರೆ. ಆ ಪಕ್ಷದ ವರಿಷ್ಠರು ಮತ್ತೆ ನಿಮ್ಮನ್ನು ಕರೆದು ಹೆಚ್ಚಿನ ಜವಾಬ್ದಾರಿ ಕೊಟ್ರೆ ಏನ್ ಮಾಡ್ತೀರಿ? ಪಕ್ಷ ಯಾವುದೇ ಸಮಯದಲ್ಲಿ ಕರೆದು ಜವಾಬ್ದಾರಿ ಕೊಟ್ಟರು ಪಕ್ಷದ ಶಿಸ್ತಿನ ಸಿಪಾಯಿ ಸರ್. ಅವ್ರು ಯಾವುದೇ ಸಂದರ್ಭದಲ್ಲಿ ಕರೆದು ಇಲ್ಪ ಇಂತ ಜವಾಬ್ದಾರಿ ಐತಿ ನೀನ್ ಮಾಡಂದ್ರ ಅದನ್ನ ನಿರ್ವಹಣೆ ಮಾಡಕ್ ನಾನು ಸಿದ್ಧ ಇದ್ದೀನಿ ಸರ್. ಪಕ್ಷ ಯಾವುದೇ ಜವಾಬ್ದಾರಿ ಕೊಳ್ಳಿ, ನಾವು ಯಾವುದೇ ಒಂದು ಅಪೇಕ್ಷೆಯನ್ನು ಇಲ್ಲಿವರೆಗಾದ್ರೂ ಕೂಡ ಹಂಗ ಆ ಸ್ಥಾನ ಮಾಡ್ಕೊಟ್ರೆ ಈ ಸ್ಥಾನ ಮಾಡ್ಕೊಟ್ರೆ ನಾ ಯಾವ್ದೋ ಅಪೇಕ್ಷೆ ಮಾಡಿ ಕೆಲಸ ಮಾಡಿಲ್ಲ ಸರ್. ಅವ್ರು ಯಾವ್ದೇ ಕೊಟ್ರು ಸ್ವೀಕಾರ ಮಾಡ್ತೀನಿ, ಕೆಲಸ ಮಾಡ್ತೇನೆ ಸರ್. ಓಕೆ, ಈಗಾಗಲೇ ಸಾಕಷ್ಟು ಜವಾಬ್ದಾರಿ ಪಕ್ಷ ತಮಗೆ ಕೊಟ್ಟದ, ಪಕ್ಷದ ವರಿಷ್ಠರು ಸಹಿತ ಒಳ್ಳೆ ಕೆಲಸ ಮಾಡೋ ಬಗ್ಗೆ ನಮ್ಗೆ ತಿಳಿಸಿದ್ದಾರೆ. ಈ ಸಲ ಭಾರತೀಯ ಜನತಾ ಪಕ್ಷ ಮುಂದಿನ ಚುನಾವಣೆಯೊಳಗೆ ಅಧಿಕಾರಕ್ಕೆ ಬರ್ಲಿಕ್ಕೆ ಏನೇನ್ ತಯಾರಿ ನಡೆಸಿದ ಅನ್ನೋ ಒಂದು ಸಂಕ್ಷಿಪ್ತ ಏನಾದ್ರೂ ಬರ್ಲಿಕ್ಕೆ ಏನ್ ಮಾಡಬಹುದು ಅನ್ನೋ ಒಂದು ಏನಾದ್ರು ಮಾರ್ಗದರ್ಶನ ಅಥವಾ ನಿಮ್ಗೆ ಏನ್ ಅನಿಸ್ತದ ಅಭಿಪ್ರಾಯ ಅದ್ರ ಬಗ್ಗೆ? ಸರ್, 100ಕ್ಕೆ 100ರಷ್ಟು ಮುಂದಿನ ಬಾರಿ 2028ರ ರೋಣ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಅಧಿಕಾರಕ್ಕೆ ಬಂದೇ ಬರ್ತಾರೆ ರೋಣ ಮತಕ್ಷೇತ್ರದಲ್ಲಿ ಹಾಗೂ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ಮುಂದಿನ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರ್ತಾರ. ರೋಣ ಕ್ಷೇತ್ರದಲ್ಲಿ ಕೂಡ ಕಮಲ ಅರಳುವುದು ಅತ್ಯಂತ ನಿಶ್ಚಿತ ಸರ್. ಅದಕ್ಕಾಗಿ ಸಾಕಷ್ಟು ಇವತ್ತು ಸಿದ್ಧತೆಗಳನ್ನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲ ಮಾಡ್ತಾ ಇದ್ದಾರೆ ಸರ್. ಪ್ರತಿ ಹಳ್ಳಿಯಲ್ಲಿ ಸಂಘಟನೆ ಮಾಡುವುದಾಗಿರ್ಬೋದು, ಇವತ್ತು SIR ಅಂತೇಳಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆದ ಸರ್, ಅದನ್ನು ಕೆಲಸ ಮಾಡಕತ್ತಾರ. ಸಾಕಷ್ಟು ರೀತಿಯ ಸಂಘಟನೆಗಳು ಕ್ಷೇತ್ರದಲ್ಲಿ ನಡೀತಾ ಇದೆ ಸರ್. ಗ್ಯಾರಂಟಿಯಾಗಿ ನಿಶ್ಚಿತವಾಗಿ 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತದೆ ಸರ್. ಓಕೆ, ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಐತೆ ಸರ್. ಆ ದಿಶೆಯೊಳಗ ಕಾರ್ಯಕರ್ತರಾಯ್ತು, ನಾಯಕರಾಯ್ತು, ಈಗಾಗಲೇ ಕ್ರಿಯಾಶೀಲತೆಯಿಂದ ಚಟುವಟಿಕೆಗಳು ತೊಡಗಿಕೊಂಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ರೋಣ ಮತಕ್ಷೇತ್ರದೊಳಗ ಭಾರತೀಯ ಜನತಾ ಪಕ್ಷ ಅರಳಲು, ಕಮಲ ಅರಳಲು ತಮ್ಮ ಕುಟುಂಬ ಮತ್ತು ತಾವು ಸಾಕಷ್ಟು ಶ್ರಮ ವಹಿಸಿದ್ದೀರಿ. ಇಂತಹ ಸಂದರ್ಭದೊಳಗ ಕೇವಲ ಜವಾಬ್ದಾರಿ ಕೊಟ್ರೆ ಮಾತ್ರ ನೀವು ಕಾರ್ಯನಿರ್ವಹಿಸ್ತಿದ್ರ ಅಥವಾ ಜವಾಬ್ದಾರಿ ಇಲ್ದನೆ ಏನ್ ಕಾರ್ಯನಿರ್ವಹಿಸ್ತೀರಾ? ಸರ್, ಜವಾಬ್ದಾರಿ ಇರ್ಲಿ ಬಿಡ್ಲಿ, ಜವಾಬ್ದಾರಿನ ಏನು ಮುಖ್ಯ ಅಂತ ಏನಲ್ಲ ಸರ್. ಈಗ ಪಕ್ಷದ ಕೆಲಸ ಮಾಡೋಕೆ ಒಬ್ಬ ಸಾಮಾನ್ಯ, ಯಾಕಂದ್ರೆ ನೀವು ಈಗಾಗಲೇ ಕಳೆದ ವರ್ಷದವರೆಗೂ ನಿಮ್ಮೊಂದು ಮಹತ್ವಪೂರ್ಣವಾದ ಜವಾಬ್ದಾರಿ ಪಕ್ಷ ಕೊಟ್ಟಿತ್ತು. ಅವಾಗ ಕ್ರಿಯಾಶೀಲತೆ ತೊಡ್ಕೊಂಡ್ರಿ, ಅವಾಗ ಜವಾಬ್ದಾರಿ ಕೊಳ್ಳದ್ರಾಗೂ ಈ ಕ್ರಿಯಾಶೀಲತೆ ತೊಡ್ಕೊಂಡಿರಿ. ಹೌದು ಸರ್, ಹೌದಾ? ಕಳೆದ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರ ಕಳೆದ ಚುನಾವಣೆ ನಂತರ ರೋಣದೊಳಗೆ ಒಂದು ಸಣ್ಣ ಘಟನೆ ಆಯ್ತು, ಎಲ್ಲಾರ ಮನದೊಳಗೆ ಉಳ್ಕೊಂಡದ. ಅವತ್ತ ಚನ್ನು ಪಾಟೀಲ್ ಮಗ ಉಮೇಶ್ ಅವರು ಒಂದು ಪೊಲೀಸರು ಬಂದು ಏನೋ ವಿಚಾರಣೆ ಮಾಡುವಂತ ಕೃತ್ಯಗಳು ಆಗಿನ ಸಾಮಾಜಿಕ ಜಾಲತಾಣದೊಳಗ ಸಾಕಷ್ಟು ವೈರಲ್ ಆತದು. ಏನದು ಘಟನೆ ಏನದು? ಹೌದು ಸರ್, 2024 ಡಿಸೆಂಬರ್ 10ನೇ ತಾರೀಕು ಸರ್, ಬೆಳಗಾವಿ ವಿಧಾನಸೌಧ ಮುಂದೆ, ಸುವರ್ಣಸೌಧ ಮುಂದೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದ ಒಂದು ಪ್ರತಿಭಟನೆ ಸರ್. ಒಂದು ಮುತ್ತಿಗೆ ಹಾಕಿದ್ವಿ, ಹಾಕ್ಬೇಕಾರ ಒಂದು ಪೊಲೀಸರೆಲ್ಲ ಲಾಠಿ ಚಾರ್ಜ್ ಮಾಡಿ ಸರ್. ಅವ್ರು ಸಾಕಷ್ಟು ಬೆಳಗಾವದಲ್ಲಿ ಸರ್ ಲಾಠಿ ಚಾರ್ಜ್ ಆಯ್ತು. ಸಾಕಷ್ಟು
ಕಾರ್ಯಕರ್ತರಿಗೆ ಪೊಲೀಸರು ಲಾಠಿ ಏಟು ಬಿದ್ದು ಸರ್, ಕಲ್ಲು ಹೋಗಿದ್ರು. ಆದ್ರೆ ನಾನು ಕೂಡ ಅವತ್ತು ಲಾಠಿ ಏಟು ತಿಂದು ಬಂದಂತ ವ್ಯಕ್ತಿ ಸರ್. ಓಕೆ. ಅದಾದ 5ನೇ ದಿವಸಕ್ಕೆ ಸರ್, 10ನೇ ತಾರೀಕು ಅಲ್ಲಿ ನಡೀತು. 15ನೇ ತಾರೀಕಿಗೆ ರೋಣಕ್ಕ ಒಂದು ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ರು ಸರ್. ಓಕೆ. ನಾವೆಲ್ಲ ನಾವು ಕಾರ್ಯಕರ್ತರು ಒಂದು 30-40 ಜನ ಸೇರಿ ಒಂದು ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ಬೇಕಂತೇಳಿ ಒಂದು ನಿರ್ಧಾರ ಮಾಡಿದ್ವಿ ಸರ್. ಅವನ್ನೆಲ್ಲ ನಿರ್ಧಾರ ಮಾಡ್ಕೊಂಡು ರೋಣಕ್ ಹೋಗಿ ಒಂದು ಅಂಗಡಿಯಲ್ಲಿ ಕುಂತು ನಾವು ಇನ್ನೂ ಪ್ರಾರಂಭ ಮಾಡೋಕ್ಕಿಂತ ಮುಂಚೆಗೆ ಸರ್, 1 ತಾಸು ಇತ್ತು ಪ್ರತಿಭಟನೆ ಸ್ಟಾರ್ಟ್ ಮಾಡ್ಬೇಕಂತೇಳಿ. 1 ತಾಸು ಮುಂಚೆಗೆ ಬಂದು ನಮ್ಮ ಡಿವೈಎಸ್ಪಿ, ಅಲ್ಲಿನ ಪೊಲೀಸ್, ನಮ್ಮ ಗಜೇಂದ್ರಗಢದ PSI ನಮ್ಮ ಪ್ರಿಕಾಷನರಿ ಅರೆಸ್ಟ್ ಮಾಡ್ಕೊಂಡು ನರೇಗಲ್ ಸ್ಟೇಷನ್ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋದ್ರು, ಅಲ್ಲಿ ನಮ್ಗೆ ಕುಂದರ್ಸಿದ್ರು ಸರ್. ಈ ವಿಷಯ ನಮ್ಮ ನರೇಗಲ್ ಪಟ್ಟಣದ ನಮ್ಮ ಪಕ್ಷದ ಹಿರಿಯರಿಗೆ ಮತ್ತು ಸಮಾಜದ ಹಿರಿಯರಿಗೆ ಗೊತ್ತಾಯ್ತು ಸರ್. ಇಲ್ಲ, ನಮ್ಮ ಪಕ್ಷದ ಮುಖಂಡರನ್ನ ಯುವ ಮುಖಂಡರನ್ನ ಕರೆದು ಇಲ್ಲಿ ಸ್ಟೇಷನ್ ಕುಂದರ್ಸ್ಯಾರ ಅಂತ ಹೇಳಿ ಸಾಕಷ್ಟು ಜನ ಅವತ್ತು ಒಂದು 500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಸಮಾಜದ ಹಿರಿಯರು, ಯುವಕರು ಎಲ್ಲರೂ ಪೊಲಿಟಿಷಿಯನ್ಗೆ ಮುತ್ತಿಗೆ ಹಾಕಿ ರಸ್ತೆ ತಡೆ ಮಾಡಿ ಸರ್. ಸುಮಾರು ಬೆಳಿಗ್ಗೆ ಒಂದು 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಒಂದು ರಸ್ತೆ ತಡೆಯನ್ನು ಮಾಡಿ ನಮ್ಮನ್ನ ಸ್ಟೇಷನ್ ನಿಂದ ಬಿಡುವ ಮಟನು ಅವರು ರಸ್ತೆ ತಡೆ ಮಾಡಿ ನಮ್ಮನ್ನೆಲ್ಲ ಬಿಡುಗಡೆ ಮಾಡಿಸಿದ್ರು ಸರ್. ಓಕೆ. ಅವಾಗ ನಿಮ್ದ ನನ್ಗನ್ಸಿ ಮಟ್ಟಿಗೆ ನಿಜವಾದ ಶಕ್ತಿ ಏನಂಬುದು ಅವಾಗ ಕ್ಷೇತ್ರ ಜನತೆಗೆ ಗುರ್ತಾಗಬಹುದು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ ಹಾಗೂ ಪಕ್ಷಕ್ಕಾಗಿ ದುಡಿದಂತ ವ್ಯಕ್ತಿ, ಆ ವ್ಯಕ್ತಿಯ ಮಗ ಎಷ್ಟೇ ಕಷ್ಟದಲ್ಲಿದ್ದರೂ ಸಹಿತ ಪಕ್ಷದ ಜನ ಹಾಗೂ ಸಮಾಜದ ಜನ ನಿಮ್ನ ಕೈ ಬಿಡುವುದಿಲ್ಲ ಅನ್ನೋ ಮನವರಿಕೆ ಅವತ್ತು ನಿಮ್ಗೆ ಆಗಿರ್ಬಹುದು ನನಗನ್ಸ ಮಟ್ಟಿಗೆ. ಹೌದು ಸರ್, ನಿಜ, ನೀವ್ ಹೇಳಿದ್ ನಿಜ ಸರ್. ನಾನು ಅವತ್ತ ನಿರೀಕ್ಷಣೆ ಅನ್ಕೊಂಡಿರ್ಲಿಲ್ಲ ಸರ್, ಇಷ್ಟು ಜನ ಬಂದ್ ಸೇರ್ತಾರ ಅಥವಾ ಇಷ್ಟು ಜನ ನನ್ನ ಪರವಾಗಿ, ನಮ್ಮ ಪರವಾಗಿ ಹೋರಾಟ ಮಾಡ್ತಾರ ಅಂತ ನಾನು ಅನ್ಕೊಂಡಿರಂಗಿಲ್ಲ ಸರ್. ಎಲ್ಲರೂ ಅಲ್ಲಿ ನಾನು ಸಾಕಷ್ಟು ಜನ ಮಾತಾಡೋದನ್ನ ಕೇಳಿದೀನಿ ಸರ್. ಎಲ್ಲರೂ ಹಚ್ಚಿ ಎಲ್ಲ ಚನ್ನಪಾಲ್ರ ಮಗನ ಇಲ್ಲಿ ಸ್ಟೇಷನ್ ಹಾಕೊಂಡ್ರು ಸರ್, ಬರ್ರಿ ಅಂತ ಚೆನ್ನಾಗಿ ಹೇಳ್ತಿದಾರೆ ಸರ್. ಅಂದ್ರೆ ಉಮೇಶ್ ಪಾಟೀಲ್ ಅನ್ನೋದು ಬಹಳ ಮಂದಿ ಗೊತ್ತಿಲ್ಲ, ಚನ್ನಪಾಲ್ರ ಮಗ ಅನ್ನೋದು ಬಹಳ ಮಂದಿ ಗೊತ್ತು ಸರ್. ಸಾಕಷ್ಟು ಜನ ಚನ್ನು ಪಾಟೀಲ್ ಅನ್ನೋ ಹೆಸರು ಕೇಳಿನ ಅಲ್ಲಿ ಸ್ಟೇಷನ್ ಬಂದಿತ್ತು ಸರ್. ಆದ್ರ ನಿಸ್ವಾರ್ಥದಿಂದ ಸೇವೆ ಮಾಡಿದ್ರ ಯಾವುದೇ ಸಂದರ್ಭದಲ್ಲಿ ಜನ ಅವರನ್ನ ಕೈ ಬಿಡುವುದಲ್ಲ, ಕೈ ಹಿಡಿತಾರ ಅನ್ನೋದಕ್ಕೆ ಆ ಘಟನೆ ಸಾಕ್ಷಿ ಸರ್. ಸಾಕ್ಷಿ ಆಯ್ತು. ಅದು ಅಚ್ಚಳಿಯದೊಳಗ ನಿಮ್ಮ ನನ್ನ ಜೀವನದ ಮೊದಲ ಹೋರಾಟ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಸರ್. ಓಕೆ ಓಕೆ ಓಕೆ. ಈ ರೀತಿಯಾಗಿ ನೀವು ಸಮಾಜಕ್ಕಾಗಿ ಮತ್ತು ಪಕ್ಷಕ್ಕಾಗಿ ಸಾಕಷ್ಟು ನೋವು ನೀವು ಅನುಭವಿಸಿದಿರಿ. ಇಂತಹ ಸಂದರ್ಭದೊಳಗ ಒಂದು ಯುವ ನಾಯಕನಾಗಿ ಪಕ್ಷದ ಬೆಳವಣಿಗೆಗೆ ನಿಮ್ಮದೇ ಆದಂತ ಏನ್ ಕನಸ್ಕೊಂಡಿರಿ ಕ್ಷೇತ್ರದ ಅಭಿವೃದ್ಧಿ ಕುರಿತು? ನಮ್ಮ ಕ್ಷೇತ್ರ ಇವತ್ತು ಬಹಳಷ್ಟು ಹಿಂದುಳಿದಿರುವಂತ ಕ್ಷೇತ್ರ ಸರ್. ನಾವು ನೋಡಿ ನಮ್ಮ ತಾಲೂಕಾಗಿ ಒಂದು 8-10 ವರ್ಷ ಸರ್, ನಮ್ಮ ಗಜೇಂದ್ರಗಢ ತಾಲೂಕಾಗಿ ನಂಜುಂಡಪ್ಪ ವರದಿ ಪ್ರಕಾರ ಸರ್ ನಮ್ಮ ರೋಣ ಮತಕ್ಷೇತ್ರ ಅತ್ಯಂತ ಹಿಂದುಳಿದವಾದಂತ ಪ್ರದೇಶ ಸರ್. ಆ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಯಾವ ಪಕ್ಷದವರು ಒಲಿ ತೋರ್ತಾ ಇಲ್ಲ. ಹೌದು ಸರ್. ಈ ಒಂದು ಹಿನ್ನೆಲೆಯಿಂದ ತಾವು ಯಾವ ರೀತಿಯಾಗಿ ಏನ್ ಕನಸ್ಕೊಂಡಿದ್ರಿ ಕ್ಷೇತ್ರದ ಸರ್? ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಇವತ್ತು ನಮ್ಮ ರೈತರ ಅಭಿವೃದ್ಧಿ ಆಗ್ಬೇಕು ಸರ್. ರೈತರ ಅಭಿವೃದ್ಧಿ ಆದ್ರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಸರ್. ನಮ್ಮ ಎಲ್ಲಾ ಕೃಷಿ ಆಧಾರಿತ, ನಮ್ಮ ಮಳೆ ಆಧಾರಿತ ಕೃಷಿ ಇದೆ ಸರ್. ಇಲ್ಲೇ ನೀರಾವರಿ ಸೌಲಭ್ಯ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಸರ್. ಯಾಕಂದ್ರೆ ನಾವೆಲ್ಲ ಮಳೆ ಆಶ್ರಿತ ಬೆಳೆಗಳನ್ನ ಬೆಳಿತೀವಿ ಸರ್. ಇವತ್ತ ಒಮ್ಮೊಮ್ಮೆ ಮಳೆ ಬರ್ತೈತಿ, ಒಮ್ಮೆ ಬರಂಗಿಲ್ಲ. ಈ ವರ್ಷ ಎಲ್ಲ ಬರಗಾಲ ಬಿದ್ದೈತಿ. ಅದಕ್ಕ ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಸೌಲಭ್ಯವನ್ನ ನಮ್ಮ ಕ್ಷೇತ್ರದ ಜನರಿಗೆ ಕೊಟ್ರ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಸರ್. ಅದೇ ರೀತಿಯಾಗಿ ಕ್ಷೇತ್ರದಲ್ಲಿ ಒಳ್ಳೆ ರಸ್ತೆಗಳ ನಿರ್ಮಾಣ ಆಗುತ್ತೆ ಸರ್. ಕಳೆದ 3 ವರ್ಷದಿಂದ ಯಾವುದೇ ರಸ್ತೆಗಳು ಇವತ್ತು ನಿರ್ಮಾಣ ಆಗಿಲ್ಲ ಸರ್. ಎಲ್ಲಾ ರಸ್ತೆಗಳಲ್ಲಿ ಇವತ್ತು ನಾವು ಗುಂಡಿಗಳನ್ನ ನೋಡುವಂತ ಸೌಭಾಗ್ಯ ನಮ್ಮದಾಗಿದೆ ಸರ್. ಅದಕ್ಕೆ ರಸ್ತೆಗಳ ನಿರ್ಮಾಣ ಆಗ್ಬೇಕು, ಮತ್ತ ನಮ್ಮ ತಾಲೂಕಾ ಕ್ರೀಡಾಂಗಣ ಆಗ್ಬೇಕು ಸರ್. ಮತ್ತ ಒಳ್ಳೆ ಬಸ್ಗಳ ಫೆಸಿಲಿಟಿ ಬೇಕು ಸರ್. ಕೆಲವೊಂದು ಹಳ್ಳಿಗಳಿಗೆ ಇನ್ನೂ ಬಸ್ಗಳೇ ಇಲ್ಲ ಸರ್. ನಮ್ಮಲ್ಲಿ ಬಸ್ ಇಲ್ಲಾಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ನಡ್ಕೊಂಡು ಬರುವಂತ ಸ್ಥಿತಿ ಇವತ್ತು ನಮ್ ಗಜೇಂದ್ರಗಢ ಬಸ್ ನಿಲ್ದಾಣ ನೋಡ್ತೀನಿ ಸರ್. ನಮ್ಮ ಇಟಗಿ ಆದರ್ಶ ವಿದ್ಯಾಲಯಕ್ಕೆ ನಮ್ಮ ಗಜೇಂದ್ರಗಢದಿಂದ ಒಂದು 300-400 ಜನ ಹೋಗ್ತಾರೆ ಸರ್. ಆ ವಿದ್ಯಾರ್ಥಿಗಳು ಒಂದೇ ಬಸ್ನಾಗ ಒಂದು 200 ಜನ ತುಂಬಿರ್ತಾರೆ ಸರ್. ಕೆಲವೊಂದು ಹುಡುಗರು ಡೋರ್ ಹತ್ತಿರ ಜೋತ್ ಬಿದ್ದದನ್ನ ನೋಡಿ ಸರ್. ಅದನ್ನ ನೋಡಿದ್ರೆ ನಮ್ಗ ಖೇದ ಅನ್ಸುತ್ತೆ ಸರ್. ಯಾಕಂದ್ರ ನಮ್ಮ ಕ್ಷೇತ್ರ ಇಷ್ಟು ವರ್ಷ ಆದ್ರೂ ಕೂಡ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬಸ್ ಫೆಸಿಲಿಟಿಯನ್ನು ಕೊಡಕ್ ನಮ್ಮಿಂದ ಸಾಧ್ಯ ಆಗೋಲ್ಲ. ನಮ್ಮ ಕ್ಷೇತ್ರದ ಇದು ದೌರ್ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಕೆಲಸಗಳು ಕ್ಷೇತ್ರದಲ್ಲಿ ಆಗ್ಬೇಕು ಸರ್ ಅನ್ನೋದು ನಮ್ಮ ಆಸೆ ಸರ್. ಇಲ್ಲ, ಇವಾಗ ಭಾರತೀಯ ಜನತಾ ಪಕ್ಷದೊಳಗ ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ಲಿಕ್ಕತ್ತಾರ. ಯುವಕರೇ ಮುಂದೆ ಬರಬೇಕು, ಯುವಕರೇ ದೇಶ ಮುನ್ನಡೆಸ್ತಕ್ಕಂತ ಶಕ್ತಿ ಯುವಕರಿಗೆ ಇಲ್ಲ ಅನ್ನೋದನ್ನ ಒಂದು ಪಕ್ಷ ಮತ್ತು ಪಕ್ಷದ ವರಿಷ್ಠರು ಕಂಡುಕೊಂಡಿದ್ದಾರೆ. ಈ ಒಂದು ದಿಶೆಯೊಳಗ ತಮ್ಮದೇ ಆದಂತ ರೋಣ ಮತಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದು ಸಹಿತ ಒಂದು ಕನಸು ತಾವು ಇಟ್ಕೊಂಡಿದ್ದೀರಿ. ಈ ದಿಶೆಯೊಳಗ ತಾವು ಯಾವ ರೀತಿ ಕಾರ್ಯೋನ್ಮುಖರಾಗ್ತೀರಿ? ಏನಾದ್ರೂ ಇವಾಗ
ಇವಾಗ ಅಧಿಕಾರದೊಳಗಿಲ್ಲ ನಿಮ್ಮ ಪಕ್ಷ, ಏನಾದ್ರೂ ಹೋರಾಟದ ಮೂಲಕ, ಪಕ್ಷದ ಮೂಲಕ, ಮತ್ತೆ ಯಾವ ರೀತಿಯಾಗಿ ಇತ್ಲಾಗ ಒಂದ್ ರೀತಿ ಮಹಿಳೆಯರ ಸ್ವಾವಲಂಬಿ ಬದುಕಿಯಾಗಿ ಸಾಕಷ್ಟು ಅವರಿಗೆ ಸಬಲರಾಗಲು ಹತ್ಕೊಂಡಿದೆ. ಇನ್ನೊಂದು ದಿಶೆಯೊಳಗ, ಇನ್ನೊಂದು ರೀತಿಯೊಳಗ ಪಕ್ಷದ ಮೂಲಕ ಆಗಬೇಕ, ಅಥವಾ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರು, ಸಾಕಷ್ಟು ಯುವಕರು ಅದಾರ, ಅವ್ರಿಗೆ ಏನು ಹೇಳಿಕೆ ಬಯಸ್ತೀರಿ? ಅವ್ರು ಕಟ್ಕೊಂಡು ಏನ್ ಮಾಡ್ತೀರಿ ಮುಂದೆ? ಸರ್ ನಾವು ಈಗ ಪ್ರತಿನಿತ್ಯ ನಾನು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತೀನಿ ಸರ್. ನಮ್ಮ ಕ್ಷೇತ್ರದಲ್ಲಿ ಯಾರೇ ಹೊತ್ತು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಲಿ, ಸಮಾಜದ ಹಿರಿಯ ಮುಖಂಡರು ಯಾರೇ ತೀರ್ಕೊಂಡ್ರು ನನ್ನ ಕ್ಷೇತ್ರಕ್ಕೆ, ಹಳ್ಳಿಗಳಿಗೆ ಸಂಚಾರ ಮಾಡ್ತೀನಿ. ಅಥವಾ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳಿದ್ರು ನಾನು ಹೋಗ್ತೀನಿ ಸರ್. ಜನರ ಸಮಸ್ಯೆಗಳನ್ನ ದಿನನಿತ್ಯ ನಾನು ಅರಿತುಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಸರ್. ಮೊನ್ನೆ ಒಂದು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ವಿ ಸರ್. ಕ್ಷೇತ್ರದಲ್ಲಿ ಏನಾರ ಸಮಸ್ಯೆಗಳು, ನಿಮ್ಮ ಗ್ರಾಮದಲ್ಲಿ ಏನು ಸಮಸ್ಯೆಗಳೈತೆ ಅಂತೇಳಿ ಒಂದು ಕೇಳಕ್ ಅಂತೇಳಿ ಜನರಿಗೆ ಒಂದು ಇದು ಮಾಡಿದ್ವಿ ಸರ್. ಸುಮಾರು ಒಂದು 100ಕ್ಕೂ ಅಧಿಕ ಯುವಕರು ನಮಗೆ ಕರೆ ಮಾಡಿ, ಇಲ್ಲ ನಮ್ಮ ಗ್ರಾಮದಲ್ಲಿ ಇಂತಿಂತ ಸಮಸ್ಯೆಗಳದಾವು, ಅವನ್ನ ಬಗೆಹರಿಸುವ ಕೆಲಸವನ್ನು ನೀವು ಮಾಡ್ಬೇಕಂತ ಹೇಳಿದ್ರು ಸರ್. ಅದೇ ರೀತಿಯಾಗಿ ನಾವು ಪ್ರಾರಂಭದಲ್ಲಿ ಮೊನ್ನೆ ನಿನ್ನೆ ಕೂಡ ಮಾಡಿದ್ವಿ ಸರ್. ಒಂದು ನಮ್ಮ ಗಜೇಂದ್ರಗಢದ ನಗರದ ಸಮುದಾಯ ಆರೋಗ್ಯ ಕೇಂದ್ರ ಐತೆ ಸರ್. ನಮ್ದು 8-9 ವರ್ಷ ಆದ್ರೂ ತಾಲೂಕು ಆಸ್ಪತ್ರೆಯಾಗಿ ಅದನ್ನ ಮೇಲ್ದರ್ಜೆಗೆ ಏರಿಲ್ಲ ಸರ್. ಅದನ್ನು ಕೂಡ ನಾವು ಅದನ್ನ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿದ್ರೆ ಇನ್ನೂ ಹೆಚ್ಚಿನ ಜನಕ್ಕೆ, ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಅದೇ ರೀತಿಯಾಗಿ ರಸ್ತೆಗಳು ಸರಿ ಮಾಡೋಕೆ ಆಗ್ರಹ ಮಾಡಿದ್ವಿ ಸರ್. ಮತ್ತ ರೈತರ ಬೆಳೆ ಹಾಳಾಗಿದೆ ಸರ್, ಅದಕ್ಕೂ ಕೂಡ ನಮ್ಮ ಸರ್ಕಾರ ಅಥವಾ ನಮ್ಮ ಜನಪ್ರತಿನಿಧಿಗಳು ಪರಿಹಾರ ಕೊಡಬೇಕನ್ನೋ ದೃಷ್ಟಿಯಿಂದ ಅದನ್ನು ಕೂಡ ನಾವು ಒಂದು ಹೋರಾಟ, ಮುಂಗಾರು ಹಂಗಾಮಿನ ಬೆಳೆಗಳು ಸರಿಯಾಗಿ ಮಳೆ ಆಗ್ಲಾರ್ದ ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ರೈತರು ಸಂಕಷ್ಟೊಳಗ, ಕಣ್ಣೀರೊಳಗ ಕೈ ತೊಳ್ಕೊಳ್ತಾರೆ. ಇಂಥ ಸಂದರ್ಭದಾಗ ಅವ್ರ ನೆರವಿಗೆ ಸರ್ಕಾರ ಧಾವಿಸ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಅದೇ ರೀತಿಯಾಗಿ ಪ್ರತಿನಿತ್ಯ ನಾನು ಯುವಕರ ಜೊತೆ ಸಂಪರ್ಕ ಇದ್ದೇ ಇರ್ತೀನಿ ಸರ್. ಆ ಯುವಕರದ ಏನೇ ಸಮಸ್ಯೆಗಳಿರ್ಲಿ ಅಥವಾ ಕುಂದುಕೊರತೆಗಳಿರ್ಲಿ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಅವರ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಸರ್. ಓಕೆ, ಆ ರೀತಿ ಮಾಡೋ ದಿಶೆಯೊಳಗೆ ನೀವು ಆಗಲೇ ಕಾರ್ಯಪ್ರವೃತ್ತಿ ಮಾಡೋದು ಸರ್. ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳದಾವು. ಆ ಪ್ರಶ್ನೆ ಕೇಳೋಕ್ಕಿಂತ ಪೂರ್ವದೊಳಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಉಮೇಶ್ ಅವರೇ, ತಾವು ಈಗಾಗಲೇ ರೋಣ ಮತಕ್ಷೇತ್ರದ ಉದಯೋನ್ಮುಖ ನಾಯಕರಾಗಿ ಹೊರಹೊಮ್ಮಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅದು ಕೆಲಸದ ಮೂಲಕ. ಇಂತಹ ಸಂದರ್ಭದೊಳಗ ರೋಣ ಮತಕ್ಷೇತ್ರದ ಜನತೆ ಪರ್ಯಾಯ ನಾಯಕತ್ವವನ್ನು ಬಯಸ್ತಿದೆಯಾ ಅಥವಾ ಇಲ್ವಾ? ಸರ್, ಪರ್ಯಾಯ ನಾಯಕತ್ವ ಅನ್ನೋದು ಆ ಸಮಯ, ಸಂದರ್ಭ ಮತ್ತ ಪಕ್ಷ ನಿರ್ಣಯ ಮಾಡುತ್ತೆ ಸರ್. ನಾವು ನಮ್ಮ ರೋಣ ವಿಧಾನಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡ್ಕೊಂಡ್ ಬಂದಾಗ ನನಗ ಅನುಭವ ಇರೋದು ಸರ್, ಜ್ಞಾನದೇವ್ ದೊಡ್ಡಮೇಟಿಯವರ ಇದರಿಂದ ನೋಡ್ಕೊಂತ ಬಂದ, ಅವ್ರ ಶಾಸಕರ ಅವಧಿಯಿಂದ ನನಗೆ ಸ್ವಲ್ಪ ನಾಲೆಜ್ ಇದೆ, ಅಲ್ಲಿಂದ ಹಿಡಿದು ಸರ್. ನಮ್ಮ ತಂದೆಯವರು ಕೂಡ ದಿವಂಗತ ಜ್ಞಾನದೇವ್ ದೊಡ್ಡಮೇಟಿಯವರ ಗರಡಿಯಲ್ಲಿ ಪಳಗಿದಂತ ವ್ಯಕ್ತಿ ಸರ್. ಅವರ ವಿಚಾರಧಾರೆಗಳನ್ನ, ವ್ಯಕ್ತಿತ್ವಗಳನ್ನ, ಮೌಲ್ಯಗಳನ್ನ ನಮ್ಮ ತಂದೆಯವರು ಅಳವಡಿಸಿಕೊಂಡಿದ್ದು, ಅವರಿಂದ ಅವರು ರಾಜಕೀಯವಾಗಿ ಬೆಳೆದು ನಿಂತವ್ರು ಸರ್. ಅದೇ ರೀತಿಯಾಗಿ ಇವತ್ತ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇತಿಹಾಸನ ಐತಿ ಸರ್, ಒಮ್ಮೆ ಗೆದ್ದವರು ಇನ್ನೊಮ್ಮೆ ಗೆಲ್ಲುವುದಿಲ್ಲ ಅಂತೇಳಿ. ಅಂದ್ರೆ ನಮ್ಮ ಕ್ಷೇತ್ರದ ಜನತೆ ಒಮ್ಮೆ ಯಾರನ್ನ ಆಯ್ಕೆ ಮಾಡ್ತಾರಲ್ಲ, ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಆಯ್ಕೆ ಮಾಡುವುದಿಲ್ಲ. ನಾವು ಜ್ಞಾನದೇವ್ ದೊಡ್ಡಮೇಟಿಯವರಿಂದ ಹಿಡಿದು ಅವರು ನಿರಂತರವಾಗಿ 2 ಸಲ ಗೆದ್ರು ಸರ್. 83, 85ರಲ್ಲಿ ಜ್ಞಾನದೇವ್ ದೊಡ್ಡಮೇಟಿಯವ್ರು ಗೆದ್ರು. ನಂತರ 89ರ ಚುನಾವಣೆಯಲ್ಲಿ ಜ್ಞಾನದೇವ್ ದೊಡ್ಡಮೇಟಿಯವ್ರನ್ನ ನಮ್ಮ ಕ್ಷೇತ್ರದ ಜನ ತಿರಸ್ಕಾರ ಮಾಡಿದ್ರು. 89ರಲ್ಲಿ ಅಷ್ಟು ಪ್ರಾಮಾಣಿಕ. ಇದ್ರ ಸಣ್ಣ ಇಂಟರ್ವ್ಯೂ ಕೇಳ್ಬಿಡ್ತೀನಿ. ಜ್ಞಾನದೇವ ದೊಡ್ಡಮೇಟಿಯವರ ವ್ಯಕ್ತಿತ್ವ, ಅವರು ಹೇಗಿದ್ರು ಅನ್ನೋದು ಎಲ್ಲ ರೋಣ ಮತಕ್ಷೇತ್ರದಿಂದ ಪ್ರತಿಯೊಬ್ಬರಿಗೂ ಗುರ್ತದ. ಆದ್ರೂ ಸೋಲಿಸಿದ್ರು ಅವ್ರನ್ನ. ಹೌದು ಸರ್. ಕಾರಣ ಏನಂಬುದು ಅವಾಗಿನ ಮತದಾರರಿಗೆ ಗುರ್ತು, ಯಾರು ಅದನ್ನ ಬಾಯಿ ಬಿಟ್ಟು ಹೇಳಿಲ್ಲ. ಆದ್ರೂ ಒಮ್ಮೆ ಅವರು ಸೋಲು ಅದನ್ನ ಸ್ವೀಕಾರ ಮಾಡಿದಂತ ಸ್ಥಿತಿ ಅವ್ರಿಗೆ ಅವಾಗ ಎದುರಾಗ್ತು. ಬಟ್ ಅವಾಗಿನ ಸಂದರ್ಭದೊಳಗೆ ಅವ್ರು ಮಿನಿಸ್ಟರ್ ಆಗೋಗಿತ್ತು. ಜ್ಞಾನದೇವ ದೊಡ್ಡಮೇಟಿ ಅವರು ಬುತ್ತಿ ಕಟ್ಟಿಕೊಂಡು ಇದ್ದಂತ ನಾಯಕರು ಕಟ್ಕೊಂಡು ವಿಧಾನಸಭಾ ಮೆಟ್ಟಿಲು ಏರಿದಂತ ಪ್ರಾಮಾಣಿಕ, ನಿಷ್ಠಾವಂತ ರಾಜಕಾರಣಿ ನಮ್ಮ ರೋಣ ಮತಕ್ಷೇತ್ರದ ಜನತೆ ನಿಜವಾಗ್ಲೂ ಅಂತವ್ರನ್ನ ಆಯ್ಕೆ ಮಾಡಿದ. ಆಗಿನ ಸಂದರ್ಭದೊಳಗ
ಬುದ್ಧಿವಂತರು ಪ್ರಜ್ಞಾವಂತಿಗೆ ಮೆರೆದಾರ. ಬಟ್ ತರುವಾಯ ಅವ್ರನ್ನ ಅದು ಯಾಕೆ ಸೋಲಿಸಿದ್ರು, ಏನಾಯ್ತು, ಆಗಿನ ಸಂದರ್ಭ, ಆಗಿನ ಅನುಭವಿಸಿದವರಿಗೆ ಅದು ಗುರ್ತು. ತರುವಾಯ ಮತ್ತೆ ನೀವು ಹೇಳಿದಂಗೆ ನೆಕ್ಸ್ಟ್ ಇತಿಹಾಸ ಸರ್ ಹೇಳಿಕತ್ತಿದ್ದೆ ನೋಡಿ ಸರ್, ಅಷ್ಟೆಲ್ಲ ಸಾಮಾಜಿಕವಾಗಿ ಜನರಿಗೆ ಕೆಲಸ ಮಾಡಿದವ್ರನ್ನ ನಮ್ಮ ಜನ ತಿರಸ್ಕಾರ ಮಾಡಿದ್ರು. ಅವರು ಇಲ್ಲ, ಒಮ್ಮೆ ನನ್ನ ಜನ ತಿರಸ್ಕಾರ ಮಾಡಿರೋದ್ರೆ ಮುಂದಿನ ಸಲ ನಾನು ಚುನಾವಣೆಗೆ ನಿಂದ್ರಲ್ಲ ಅಂತೇಳಿ ಬೇರೆದವರಿಗೆ ಅವಕಾಶ ಮಾಡಿಕೊಟ್ರು ಸರ್. ದಿವಂಗತ ಶ್ರೀ ಶ್ರೀಶೈಲಪ್ಪ ಬಿದರೂರು 94ರಲ್ಲಿ ಜನತಾದಳದಿಂದ ಆಯ್ಕೆ ಆಗ್ತಾರೆ ಸರ್. ಓಕೆ. ತದನಂತರ ಅವರು ಕೂಡ 99ರ ಚುನಾವಣೆಯಲ್ಲಿ ಸೋಲ್ತಾರೆ ಸರ್. ಓಕೆ. JS ಪಾಟೀಲ್ ಆಯ್ಕೆ ಆಗ್ತಾರ. ಓಕೆ. ಮತ್ತೆ 99ರಲ್ಲಿ ಜನತಾದಳ ವಿಭಜನೆಯಾಗಿ ಕರೆಕ್ಟ್ ನಮ್ಮ ಕ್ಷೇತ್ರದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗಿ ಎಲ್ಲಾ ಜನತಾದಳದ ಹಲವಾರು ನಾಯಕರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿ 2004ರಲ್ಲಿ ಕಳಕಪ್ಪ ಜಿ ಬಂಡಿ ಅವರು ಶಾಸಕರಾಗ್ತಾರೆ ಸರ್. 2004ರಲ್ಲಿ ಕಳಕಪ್ಪ ಜಿ ಬಂಡಿ ಅವರು ಶಾಸಕರಾಗಬೇಕಾರೆ ನಮ್ಮ ತಂದೆಯವರಾದ ದಿವಂಗತ ಚನ್ನು ಪಾಟೀಲ್ರು ಹಾಗೂ ಇನ್ನೂ ಹಲವಾರು ನಾಯಕರ ಬಹಳಷ್ಟು ಸಾಕಷ್ಟು ರೀತಿ ತಮ್ಮ ತನು ಮನಧನದಿಂದ ಶ್ರಮಿಸಿ ಅವರನ್ನ ಆಯ್ಕೆ ಮಾಡ್ತಾರೆ. ಅದು ಬಹುಶಃ 2004ರ ಚುನಾವಣೆ ಸಂದರ್ಭದೊಳಗೆ ನಾನು ಕಂಡುಕೊಂಡು ಬಂತ, ನಾನು ಕಳೆದ 25 ವರ್ಷಗಳಿಂದ ರೋಣ ಮತಕ್ಷೇತ್ರದ ಇತಿಹಾಸವನ್ನು ನಾನು ಕಣ್ಣಾರೆ ಮತ್ತು ನೋಡ್ಕೊಂಡ್ ಬಂದಂತ ರೀತಿ ಒಳಗೆ ನೋಡಿದ್ರೆ 2004ರ ಚುನಾವಣೆ ಸಂದರ್ಭದೊಳಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಳಕಪ್ಪ ಬಂಡಿ ಅವರಿಗೆ ಟಿಕೆಟ್ ಸಿಗುವ ಪೂರ್ವದೊಳಗ ಆಗ ಆಕ್ಚುಲಿ ಮತ್ತೊಬ್ರು ಆ ಒಂದು ಬಿ ಫಾರ್ಮ್ ಪಡೆಯಲು ಸ್ಪರ್ಧೆ ನಡೆಸಿದ್ದು, ಅಂಥವ್ರನ್ನ ಬದಿಗೆ ಸರಿಸಿ ಕಾಕಪ್ಪ ಬಂಡಿ ಅವರಿಗೆ ಟಿಕೆಟ್ ಸಿಗಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರ ಪೈಕಿ ತಮ್ಮ ತಂದೆಯವರು ದಿವಂಗತ ಚನ್ನು ಪಾಟೀಲ್ ಅವರು ಮುಖ್ಯ ಕಾರಣರಾಗಿದ್ರು. ತರುವಾಯ ಅವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಅದ್ರ ತರುವಾಯದ್ದು ಹೌದು ಸರ್. 2004ರಲ್ಲಿ ಅಭೂತಪೂರ್ವವಾಗಿ ನಮ್ಮ ಕಳಕಪ್ಪ ಜಿ ಬಂಡಿ ಅವರು ಜಯವನ್ನು ಸಾಧಿಸಿದ್ರು. ತದನಂತರ 2008ರ ಅವಧಿ ಪೂರ್ವ ಚುನಾವಣೆ ನಡೆಸಿದ್ರು 2008ರಲ್ಲಿ. ಕರೆಕ್ಟ್. ಆ ಚುನಾವಣೆಯಲ್ಲಿ ಕೂಡ ಅವರು ಜಯವನ್ನು ಗಳಿಸಿದ್ರು. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ಬಳಿಕ ಅಲ್ಲಿ ಕೂಡ ಕುಮಾರಸ್ವಾಮಿ ಅವರು ಹೌದು ಸರ್, ಅವಾಗ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಅವಾಗ ಕುಮಾರಸ್ವಾಮಿ ಅವರು ಬಿಟ್ಕೊಳ್ಳಿಲ್ಲ ಅಧಿಕಾರ. ವಿಶ್ವಾಸ ದ್ರೋಹ ಮಾಡಿದ್ದಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂತು. ಇವರು ಶಾಸಕರಾಗಿ ಆಯ್ಕೆ ಆಗ್ತಾರ. ಆ ಚುನಾವಣೆಯಲ್ಲಿ ಕೂಡ ನಮ್ಮ ತಂದೆಯವರು ಸಾಕಷ್ಟು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾರ. ತದನಂತರ 2016ರಲ್ಲಿ ಮತ್ತೆ ಕ್ಷೇತ್ರದ ಜನತೆ ಮತ್ತೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರ. JS ಪಾಟೀಲ್ ಚುನಾವಣೆ ಗೆಲ್ತಾರ. ಮತ್ತೆ 2018ರಲ್ಲಿ ಮತ್ತೆ ಬದಲಾವಣೆ, ಹೀಗೆ ಬದಲಾವಣೆ ಆಗ್ತಂತನ ಐತ್ ಸರ್. ನಮ್ಮ ಕ್ಷೇತ್ರದ ಜನರ ನಾಡಿ ಮಿಡಿತನ ಅರಿಯಕ್ ಸಾಧ್ಯ ಇಲ್ಲ ಸರ್. ಒಮ್ಮೆ ಗೆದ್ದಂತ ವ್ಯಕ್ತಿ ಇನ್ನೊಮ್ಮೆ ಗೆಲ್ತಾರಂತ ಮೆರ್ಕೊಂತ ಬಂದಾರ ಸರ್. ಜನರ ಮನಸ್ಸಿನಲ್ಲಿ ಏನೈತೆ ಅಂತ ಹೇಳಕ್ ಆಗಂಗಿಲ್ಲ ಸರ್. ಮುಂದೆ 2023 ಚುನಾವಣೆ ನಾಡಿ ಮಿಡಿತನ ಜನರಿಗೆ ಇನ್ನೂ ಗೊತ್ತಾಗೋದಿಲ್ಲ ಸರ್. ಮತ್ತ ಅವರು ಪರ್ಯಾಯ ನಾಯಕತ್ವ ಬಯಸಿದ್ರ ಅವತ್ ಅವ್ರು ಏನ್ ಬೇಕಾದ್ರೂ ಆಗ್ಬೋದು ಸರ್. ಏನಾದ್ರೂ ಆಗ್ಬೋದು. ಹಿಂದೆ ಏನು ಆಳ್ಕೊಂತ ಬಂದಂತ ಯಾವ ರೀತಿ ಬದಲಾವಣೆ ಆಗ್ತಾರ, ಯಾವ ರೀತಿ ಹೊಸ ಮುಖ ಆಕ್ಚುಲಿ ಕ್ಷೇತ್ರದ ಜನತೆ ಬಯಸ್ತಾ ಇದ್ದಾರೆ ಇವಾಗ ಆಗಲೇ. ಹೌದು ಸರ್. ಎರಡೂ ಪಕ್ಷದಲ್ಲಿ ಇವತ್ತ ಹೊಸ ನಾಯಕತ್ವ ಬೇಕನ್ನೋದು ಒಂದೇನಂದ್ರೆ ಈ ಒಂದು ರೋಣ ಮತಕ್ಷೇತ್ರದೊಳಗ ಯಾರೇ ಆಯ್ಕೆ ಮಾಡಿರ್ಲಿ ಒಳ್ಳೆ ಸಾತ್ವಿಕರ ಇದ್ದಂತ ಗುಣದೊಳಗ ಮೊದ್ಲಿಕ್ಕೆ ಇರ್ತಾರ. ತರುವಾಯ ಬದಲಾವಣೆ ಆಗ್ತಾರ ಬಿಡ್ತಾರೋ ಜನ ನೋಡಿದ್ದಾರೆ. ಬಟ್ ಎರಡನೇ ಹಂತದ ನಾಯಕರನ್ನೋರು ಬೆಳವಣಿಗೆ ಆಗ್ತಾ ಇಲ್ಲ. ದ್ವಿತೀಯ ಹಂತದ ನಾಯಕರು ಇರೋದಲ್ಲ, ಮುಂಚೂಣಿಗೆ ಬರ್ತಾ ಇಲ್ಲ. ಎಲ್ಲಾ ಪಕ್ಷದೊಳಗ ಇರ್ತಾ ಇರೋದು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದೊಳಗ ಆಗಿರೋದು. ಎರಡನೇ ಹಂತದ ನಾಯಕರು ಬೆಳಿಲಿಕ್ಕೆ ಹೋದ್ರೆ ಅವರು ಅಲ್ಲಿಗೆ ಮುಟುಕ ಆಗ್ಬಿಡ್ತಾರೆ. ಇಂಥ ಸಂದರ್ಭ ನಿಮ್ಗೆ ಏನಾರು ಅನುಭವ ಬಂದದ? ರಾಜಕಾರಣ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳು ಸರ್ವೇ ಸಾಮಾನ್ಯ ಸರ್ ಇದ್ದೇ ಇರ್ತಾವು. ಇನ್ನೊಬ್ರು ಬೆಳಿತಾರ ಅಂದ್ರ ತುಳಿಯೋರು ಸಾಕಷ್ಟು ಇರ್ತಾರೆ ಸರ್. ಆ ತುಳಿತಕ್ಕ ಒಳಗಾಗದೆ ಬೆಳೆಯುವಂತ ಛಲ ನಮ್ಮಲ್ಲಿ ಇದ್ರ ಜನ ನಮ್ಮನ್ನ ಕೈ ಹಿಡಿದು ನಡೆಸ್ತಾರ ಸರ್. ಓಕೆ. ಅಂದ್ರೆ ಜನ ಹತ್ರ ನಾವು ಎಷ್ಟು ಇರ್ತೀವಿ, ಜನರ ಮನೊಳಗೆ ಎಷ್ಟು ನಾವು ಶಾಶ್ವತ ನೆಲೆ ಇರ್ತೀವಿ, ಅಷ್ಟು ನಮ್ಗೆ ಜನಸೇವೆ ಮಾಡ್ಲಿಕ್ಕೆ ಹೆಚ್ಚಿನ ಹುಮ್ಮಸ್ಸು ತಾಕತ್ತು ಬರ್ತದಂತ ಸರ್. ಅವಶ್ಯವಾಗಿ ಸರ್. ಓಕೆ. ಈಗ ತಾವಾಗಿರ್ಬಹುದು, ತಮ್ಮ ಕುಟುಂಬ ಆಗಿರ್ಬಹುದು, ಮುಂದೆ ಏನ್ ಮಾಡ್ತೀರಿ ಎನ್ನುವ ಕುತೂಹಲದ ಪ್ರಶ್ನೆ ಸಾಕಷ್ಟು ಜನರಿಗೆ ಕಾಡ್ಲಿಕ್ಕತ್ತದ ಸರ್. ಮುಂದೆ ಏನಿಲ್ಲ, ಒಟ್ಟು ನಮ್ಮ ನಿರಂತರ ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ಜನರ ಸೇವೆಯನ್ನು ಮಾಡ್ಬೇಕು ಅನ್ನೋದು ನಮ್ಮ ತಂದೆಯವರು ಹಾಕಿಕೊಟ್ಟಂತ ಒಂದು ಹಾದಿ ಸರ್. ಅವರ ಹಾದಿಯಲ್ಲೇ ನಾವು ನಡೀತೀವಿ. ನಮ್ಮ ತಂದೆಯವರ ಸುದೀರ್ಘ ರಾಜಕೀಯ ಇತಿಹಾಸವನ್ನು ನೋಡಿದ್ರ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕಾಗಿ ಆಸೆ ಪಟ್ಟವರಲ್ಲ. ಕರೆಕ್ಟ್. ಅವ್ರ ಹತ್ರ ಅಧಿಕಾರ ಮನೆ ಬಾಗ್ಲೇ ಬಂದ್ರು ಅವರು ಅದನ್ನ ನಿರಾಕರಿಸಿ ಬೇರೆಯವರಿಗೆ ಕೊಟ್ಟಂತ ನಿದರ್ಶನಗಳು ಸಾಕಷ್ಟು ಅದ ಸರ್. ಇದನ್ನ ನಾ ಹೇಳುವ ಮಾತಲ್ಲ, ಕ್ಷೇತ್ರದ ಜನತೆ ಹೇಳುವ ಮಾತುಗಳು ಸರ್. ಸಾಕಷ್ಟು ಜನ ನನಗ ಭೇಟಿ ಆದಾಗ ಹೇಳ್ತಾರೆ ಸರ್. ನಾವು ಕೂಡ ಅವರ ಹಾದಿಯಲ್ಲೇ ನಡೀತೀವಿ ಸರ್. ನಾವು ಅಧಿಕಾರಕ್ಕಾಗಿ ಯಾವುದೇ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇಲ್ಲ, ಅಥವಾ ಒಂದೊಂದು ಏನೋ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ. ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು,
ಒಂದು ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲೀಕರಣ ಆಗಬೇಕು, ಯುವಕರಿಗೆ ಒಂದು ಒಳ್ಳೆ ಉದ್ಯೋಗಗಳು ಸಿಗಬೇಕು, ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಕೈಗಾರಿಕೆಗಳು ಬರಬೇಕು. ಸಾಕಷ್ಟು ಜನ ಇವತ್ತು ನಮ್ಮ ಯುವಕರು ITI ಮುಗಿಸಿ ಡಿಪ್ಲೊಮಾ ಮುಗಿಸಿ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ ಸರ್. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಇವತ್ತ ತಂದೆ ತಾಯಿಗಳು ಒಬ್ಬರೇ ಮಕ್ಕಳು ಇರುವಂತ ಪರಿಸ್ಥಿತಿ ಇದೆ ಸರ್. ಇರೋ ವಯಸ್ಸಾದ ತಂದೆ ತಾಯಿಗಳು ಇಲ್ಲೇ ಉಳಿದು ಮಕ್ಕಳನ್ನ ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಕಳಿಸುವಂತ ಸ್ಥಿತಿ ಇದೆ ಸರ್, ದುಡಿಯಾಕ. ಆ ಸ್ಥಿತಿ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಉದ್ಯೋಗ ಸಿಗಬೇಕು. ಆ ರೀತಿಯಲ್ಲಿ ಇವತ್ತು ಒಂದಿಷ್ಟು ಉದ್ಯೋಗ ಕ್ರಾಂತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕು ಸರ್. ಅದು ಉದ್ಯೋಗ ಕ್ರಾಂತಿ ಆದಾಗ ಮಾತ್ರ ನಮ್ಮ ಕ್ಷೇತ್ರ ಜನ ಇಲ್ಲೇ ಕೆಲಸ ಮಾಡಕ್ ಸಾಧ್ಯ ಇದೆ ಸರ್. ಆ ಉದ್ದೇಶದಿಂದ ನಾನು ಕೆಲಸ ಮಾಡೋದು ಸರ್. ಯಾವುದೇ ಒಂದು ಅಧಿಕಾರಕ್ಕಾಗಿ, ಆಸೆಗಾಗಿ ಅಥವಾ ಆಮಿಷಕ್ಕಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಒಟ್ಟು ಜನರಲ್ಲಿ ಒಂದು ಬದಲಾವಣೆ ತರಬೇಕು, ಒಂದು ಹೊಸತನ ತರಬೇಕು ಅನ್ನೋ ಉದ್ದೇಶದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲಸಕ್ಕ ನಮ್ಮ ಗಜೇಂದ್ರಗಡ ಮತ್ತು ರೋಣ ತಾಲೂಕು, ಅವಳಿ ತಾಲೂಕಿನ ಜನರ ಆಶೀರ್ವಾದ ಅಥವಾ ಸಹಕಾರ, ಯುವಕರ ಪ್ರೋತ್ಸಾಹ, ಹಿರಿಯರ ಮಾರ್ಗದರ್ಶನ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಆಶಿಸ್ತೇನೆ ಸರ್. ಓಕೆ, ಇವಾಗ ನಮ್ಮ ರೋಣ ಮತ ಕ್ಷೇತ್ರದೊಳಗೆ ಸಾಕಷ್ಟು ಸಮುದಾಯ ಜನತೆ ಒಂದು ಮತದಾನದೊಳಗೆ ಪ್ರಭಾವ ಬೀರ್ತಾರೆ. ಅಂಥದ್ರೊಳಗೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಜನತೆ ರೋಣ ಮತಕ್ಷೇತ್ರದ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಇಂಥ ಸಂದರ್ಭದೊಳಗೆ ತಾವೊಬ್ಬ ರೋಣ ಮತಕ್ಷೇತ್ರದ ಯುವ ನಾಯಕನಾಗಿ, ಅಂದ್ರೆ ವೀರಶೈವ ಲಿಂಗಾಯತ ಸಮುದಾಯದ ಯುವ ನಾಯಕನಾಗಿ ಹೊರಹೊಮ್ಮಿದ್ದೀರ ಅಂತ ಜನ ಇವಾಗ ತಿಳ್ಕೊಂಡಾರ. ಇಂಥ ಯುವ ನಾಯಕನಾಗಿ ತಾವು ಇನ್ನ ಪಕ್ಷ ಆಯಿತು ಅಥವಾ ಇನ್ನಿತರ ಹೆಚ್ಚಿನ ಅಧಿಕಾರ ಮತ್ತು ಏನಾದ್ರೂ ಕರೆದು ನಿಮಗೆ ಇಲ್ಲ ಈ ಕೆಲಸ ನೀವು ಮಾಡು ಅಂತ ಪಕ್ಷದ ವರಿಷ್ಠರಾಯ್ತು ಅಥವಾ ಪಕ್ಷ ನಿಮಗೆ ಜವಾಬ್ದಾರಿ ಕೊಟ್ರ ಏನ್ ಮಾಡ್ತೀರಿ ಸರ್? ಪಕ್ಷ ಯಾವುದೇ ಸಮಯದಲ್ಲಿ ನನ್ ಕೂಡ ಜವಾಬ್ದಾರಿ ಕೊಟ್ರ ನಾನು ಸ್ವೀಕರಿಸಕ್ ಸಿದ್ಧ ಇದೀನಿ ಸರ್. ನಾನ್ ನಂಬಿರೋದು ಪಕ್ಷ ನನ್ನ ತಾಯಿ ಸಮಾನ ಸರ್. ಪಕ್ಷ ನಮಗೆ ನಮ್ಮ ನರೇಂದ್ರ ಮೋದಿ ಅವರು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತನೇ ಇದೆ ಸರ್. ದೇಶ ಮೊದಲು, ವ್ಯಕ್ತಿ ನಂತರ ಅಂತ ಹೇಳಿ ಸರ್. ನಮ್ಮ ಪಕ್ಷಕ್ಕೆ ಮೊದಲ ಆದ್ಯತೆ ಸರ್. ಪಕ್ಷ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸಕ್ ಸಿದ್ಧ ಇದ್ದೀನಿ ಸರ್. ಓಕೆ, ಇವಾಗ ಗ್ರಾಮೀಣ ಪ್ರದೇಶದೊಳಗ ಸಾಕಷ್ಟು ಯುವಕರು ಅದಾರ. ಇವಾಗ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರೋದಕ್ಕೆ ಇನ್ನಿತರೆ ಬೇರೆ ಬೇರೆ ಚಟುವಟಿಕೆಗಳೊಳಗ ದುಶ್ಚಟಕ್ಕೆ ಬಲಿಯಾಗುವಂತ ಸ್ಥಿತಿ ನಿರ್ಮಾಣ ಅದ. ನಮ್ಮ ಹಳ್ಳಿಯೊಳಗೆ ಹೋಗ್ಬಿಟ್ಟ ಯಾಕೋ ಆ ಸ್ಥಿತಿಗತಿ ನೋಡ್ಬಿಟ್ಟು ಮನಸ್ಸಿಗೆ ಯಾಕೆ ಏನೋ ನೋ ಅನಿಸ್ತದ. ಇಂಥ ಯುವಕರು ನೀವ್ ಏನ್ ಕಿವಿಮಾತು ಹೇಳ್ತೀರಿ ಸರ್? ಇವತ್ತು ನಾವೆಲ್ಲ ನೋಡ್ಬೋದು, ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು MSI ಸರ್ಕಾರನ ಸ್ಥಾಪನೆ ಮಾಡಿದೆ ಸರ್. ಇವತ್ತ ಸರ್ಕಾರನ ಒಂದು ಯುವಕರ ಹಾಳಾಗಕ್ ಕಾರಣ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಸರ್. ಎಲ್ಲಿ ಬೇಕಲ್ಲಿ ಇವತ್ತ MSI ಹೆಚ್ಚಾಗಿದ್ರಿಂದ ನಮ್ಮ ಯುವಕರು ಕುಡಿತಕ್ಕ ಒಂದು ಬೀಳ್ತಾರ. ಮತ್ತ ಆನ್ಲೈನ್ ಬಾರ್ ಅಂಗಡಿಗಳು, ಹೌದು ಸರ್, ಬಾರ್ ಅಂಗಡಿಗಳಾಗ್ಯಾವು. ಆನ್ಲೈನ್ ಗೇಮ್ ಸರ್, ಇವತ್ತು IPL ಬೆಟ್ಟಿಂಗ್, ಅದಕ್ಕೆಲ್ಲ ಸರ್ಕಾರ ಕಡಿವಾಣ ಹಾಕ್ಬೇಕು ಸರ್. ಅಂದಾಗ ನಮ್ಮ ಯುವಕರು ಸರಿಯಾದ ಒಂದು ದಾರಿಯಲ್ಲಿ ಹೋಗಕ್ ಸಾಧ್ಯ ಐತೆ ಸರ್. ನಾ ಯುವಕರಿಗೆ ಒಂದು ಕಿವಿಮಾತು ಏನು ಹೇಳುದಪ್ಪ ಅಂದ್ರ, ಶ್ರದ್ಧೆಯಿಂದ ಕೆಲಸ ಮಾಡ್ರಿ, ನಿಷ್ಠೆಯಿಂದ ದುಡಿರಿ, ನಿಮ್ಮ ವ್ಯಕ್ತಿತ್ವವನ್ನು ನೀವು ನಿರೂಪಿಸ್ಕೊಳ್ರಿ, ವ್ಯಸನ ಮುಕ್ತವಾಗಿರಬೇಕು. ಒಂದು ಸದೃಢ ದೇಹದಲ್ಲಿ ಒಂದು ಸದೃಢ ಮನಸ್ಸಿರಕ್ ಸಾಧ್ಯ ಸರ್. ನಮ್ಮ ದೇಹವನ್ನು ನಾವು ಸದೃಢವಾಗಿ ಇಟ್ಕೊಂಡ್ರ ಏನ್ ಬೇಕಾದ್ರೂ ನಾವು ಕೆಲಸ ಮಾಡಕ್ ಸಾಧ್ಯ ಐತಿ. ನಮ್ಮ ಹಡೆದ ತಂದೆ ತಾಯಿಗೆ ಒಂದು ನಮ್ಮ ಹುಟ್ಟಿದ ಊರಿಗೆ ಗೌರವ ತರುವಂತ ಕೆಲಸವನ್ನು ನಾವೆಲ್ಲ ಯುವಕರು ಮಾಡಬೇಕು. ಆ ರೀತಿ ನಾವು ಯುವಕರು ಇರ್ಬೇಕಂತ ಹೇಳ್ತೀನಿ ಸರ್. ಓಕೆ ಓಕೆ, ಕೊನೆಯದಾಗಿ ಕೊಟ್ಟ ಕಡೆಯ ಪ್ರಶ್ನೆ ಏನಂತಂದ್ರೆ, ತಮ್ಮ ಪಕ್ಷದ ವರಿಷ್ಠರಾದಂತ ಕಳಕಪ್ಪ ಬಂಡಿಯವರು ತಮ್ಮನ್ನು ಕರೆದು ಇಲ್ಲ ಇಂಥ ಜವಾಬ್ದಾರಿ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಿ ಸರ್? ಕಳಕಪ್ಪ ಬಂಡಿಯವರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಸರ್. ನಮ್ಮ ತಂದೆಯವರ ಜೊತೆ ಅತ್ಯಂತ ನಿಕಟ ಸಂಪರ್ಕ ಇದ್ದವ್ರು ಸರ್. ಅವ್ರು ಯಾವುದೇ ಸಂದರ್ಭದಲ್ಲಿ ಕರೆದು ಇಲ್ಲ ನೀವು ಪಕ್ಷದ ಜವಾಬ್ದಾರಿ ಮಾಡಪ್ಪ ಉಮೇಶ್ ಅಂದ್ರೆ ನಾನು ಯಾವುದೇ ರೀತಿಯಿಂದ ಮಾಡಕ್ ಸಿದ್ಧದೇನೆ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ರೋಣ ಮತಕ್ಷೇತ್ರದ ಉದಯೋನ್ಮುಖ ನಾಯಕರಾದಂತ ಶ್ರೀಯುತ ಉಮೇಶ್ ಚನ್ನು ಪಾಟೀಲ್ ಅವರು ತಮ್ಮ ಮನದಾಳದ ಮಾತನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದು ತಮಗೆಲ್ಲರಿಗೂ ಇಷ್ಟ ಆಗಿರ್ಬೋದಂತ ನಾ ತಿಳ್ಕೊಂಡಿದ್ದೇನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ. ತಮಗೂ ಸಹ ಧನ್ಯವಾದಗಳು.